ಹೆಲೋ ಮೈ ರಾಕ್ ಸ್ಟಾರ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದ ಗೆಸ್ಟ್ ಪೇಪರ್ 2. ಸೊ ಈ ಗೆಸ್ಟ್ ಪೇಪರಲ್ಲಿ ನಾವು ಬಾಟ್ನಿ ಹಾಗೆ ಝುವಾಲಜಿಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅನ್ನ ಒಂದು ಪೇಪರಲ್ಲಿ ಹಾಕಿ ಕೊಡ್ತಾ ಇದ್ದೇವೆ. ಆ್ಯಂಡ್ ಲೆಟ್ಸ್ ಬಿಗಿನ್ ವಿತ್ ದ ಗೆಸ್ಟ್ ಪೇಪರ್ 2. ಸೊ ಫಸ್ಟ್ ಕ್ವೆಶನ್ ನೋಡಿ, ಸಿಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದ ಚಾಯ್ಸಸ್. ಅಂದರೆ ವಿ ಆರ್ ಡಿಸ್ಕಸಿಂಗ್ ಸೆಕ್ಷನ್ ಎ, ಇದರ ಅಂಡರ್ ಬರುವಂತಹ MCQs ವಿಚ್ ಇಸ್ 15 ಇನ್ ನಂಬರನ್ನು ಡಿಸ್ಕಸ್ ಮಾಡುವ, ವಿಚ್ ವಿಲ್ ಬಿ ಇನ್ಕ್ಲೂಡಿಂಗ್ ಬೋತ್ ಬಾಟ್ನಿ ಆಸ್ ವೆಲ್ ಆಸ್ ಝುವಾಲಜಿ MCQs. ಸೊ ಫಸ್ಟ್ ಬಾಟ್ನಿ ಕ್ವೆಶನ್ ಇದೆ, ವಿಚ್ ಪೇರ್ ಇನ್ ದ ಎಂಬ್ರಿಯೋ ಸ್ಯಾಕ್ ಆರ್ ಡೆಸ್ಟೈನ್ಡ್ ಟು ಚೇಂಜ್ ದಯರ್ ಪ್ಲಾಯ್ಡಿ ಆಫ್ಟರ್ ಫರ್ಟಿಲೈಸೇಷನ್. ಸೊ ಈ ಕ್ವೆಶನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ. ಸೊ ಒಂದು MCQ ಈ ಚಾಪ್ಟರ್ ಇಂದ ಬರೋದು ಗ್ಯಾರಂಟಿ, ಅಂಡ್ ಇಟ್ಸ್ ಒನ್ ಆಫ್ ದಿ ಹೈ ವೇಟೇಜ್ ಚಾಪ್ಟರ್. ಓಕೆ, ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ: ಸೆಂಟ್ರಲ್ ಸೆಲ್, ಆಂಟಿಪೋಡಲ್ಸ್ ಅಂಡ್ ಸಿನರ್ಜಿಡ್ಸ್, ಎಕ್ಸೆಲ್, ಅಂಡ್ ಸೆಂಟ್ರಲ್ ಸೆಲ್, ಸಿನರ್ಜಿಡ್ಸ್ ಅಂಡ್ ಎಕ್ಸೆಲ್. So you have to answer the question for this. Next, the figure given below depicts diagrammatic sectional view. So human reproduction chapter in the ondu MCQ, which is also another high weighted chapter. So each chapter in the diagram based question baruva chance ide. That's why we have given one of the diagram based question for you for the practice. Aita. So labeling anna ಕೇಳಿದ್ದಾರೆ. ಸೊ ರೈಟ್ ಲೇಬಲಿಂಗ್ ಅನ್ನು ನಾವಿಲ್ಲಿ ಆನ್ಸರ್ ಮಾಡಬೇಕು, ಕೊಡಬೇಕು. ಓಕೆ, ವಿಚ್ ಇಸ್ ಅ ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್. ಸೊ ಈ ಥರ ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಈ ಥರ MCQ ಕೇಳಿದ್ರೆ ಅದರ ಮೇಲೆ 5 ಮಾರ್ಕರ್ ಕ್ವೆಶನ್ ಡ್ರಾಯಿಂಗ್ ಕೇಳೋದಿಲ್ಲ. ಓಕೆ, ಸೊ ಈ ಥರ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಟ್ರೂ ಆ್ಯಂಡ್ ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನು ನಾವು ಚೂಸ್ ಮಾಡಬೇಕು ಫ್ರಮ್ ದ ಚಾಪ್ಟರ್ ರಿಪ್ರೊಡಕ್ಟಿವ್ ಹೆಲ್ತ್. ರಿಪ್ರೊಡಕ್ಟಿವ್ ಹೆಲ್ತ್ ಇಸ್ ಅ ಮೀಡಿಯಂ ವೇಟೇಜ್ ಆರ್ ಲೋ ವೇಟೇಜ್ ಚಾಪ್ಟರ್ ಅಂತ ಹೇಳ್ಬೋದು. ಆದರೆ ತುಂಬ ಈಸಿ ಚಾಪ್ಟರ್ ಇದು. ಸೊ ವಿ ಹ್ಯಾವ್ ಒನ್ MCQ ಆನ್ ದಿಸ್. ಅಕಾರ್ಡಿಂಗ್ ಟು ದ 2001 ಸೆನ್ಸಸ್ ರಿಪೋರ್ಟ್, ದ ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ಸ್ಟಿಲ್ ಅರೌಂಡ್ 1.7% ಪರ್ ಇಯರ್. ಸೊ ಇಲ್ಲಿ ಬೇರೆ ಬೇರೆ ಡಾಟಾವನ್ನು ಕೊಟ್ಟಿದ್ದಾರೆ. ನಾವು ಯಾವುದು ಟ್ರೂ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಚೂಸ್ ಮಾಡಿ ಆನ್ಸರನ್ನು ಕೊಡಬೇಕು. ಓಕೆ, so next question. The question is from the principle of inheritance and variation chapter, which is a very good high weightage chapter. Number of different types of gametes that would develop in organism with a genotype nodi. And we have to answer ಎಷ್ಟು number of gametes produce ಆಗುತ್ತೆ ಈ ಜಿನೋಟೈಪ್ ಇರುವಂತಹ ಪ್ಲಾಂಟ್ ಅಥವಾ ಆರ್ಗ್ಯಾನಿಸಮ್ ಇಂದ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಫಿಫ್ತ್ ಕ್ವೆಶನ್ ಇಸ್ ಫ್ರಮ್ ದ ಚಾಪ್ಟರ್ molecular basis of inheritance, which is also very good high weightage chapter. Under which of the following condition will there be no changes in the reading frame of the following mRNA? Okay, and you have to answer the question accordingly. Next, match the following question is from evolution chapter. Evolution chapter is a medium weightage chapter. ಆದರೆ ಕಷ್ಟದ ಕ್ವೆಶನ್ ಈ ಚಾಪ್ಟರ್ ಇಂದ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಈ ಸಲ, ಆಯ್ತಾ? ಅಂಡ್ ವಿ ಹ್ಯಾವ್ ಒನ್ ಆಫ್ ಸಚ್ ಕ್ವೆಶನ್ ವಿಚ್ ಇಸ್ ಆಸ್ ಅ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್. ಸೊ ಇಯರ್ಸ್ ಅನ್ನ ಕೊಟ್ಟಿದ್ದಾರೆ, ನಾವು ರೈಟ್ ಮ್ಯಾಚ್ ಅನ್ನ ಕೊಡಬೇಕು. ನೆಕ್ಸ್ಟ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಇಂದ ಒಂದು ಕ್ವೆಶನ್ ಇದೆ, ಗೆಮೆಟೋಸೈಟ್ಸ್ ಆಫ್ ಪ್ಲಾಸ್ಮೋಡಿಯಂ. ಸೊ ಗೆಮೆಟೋಸೈಟ್ಸ್ ಆಫ್ ಪ್ಲಾಸ್ಮೋಡಿಯಂ ಏನು, ವಾಟ್ ಇಸ್ ದ ಕಂಡೀಷನ್ ಅಂತ. ಆ್ಯಕ್ಚುಲಿ ದೇ ವಿಲ್ ಬಿ ಅನ್ಏಬಲ್ ಟು ಸರ್ವೈವ್ ಇನ್ ಅ ಹೈಯರ್ ಟೆಂಪರೇಚರ್. ಸೊ ದಟ್ಸ್ ವೈ ಗೆಮೆಟೋಸೈಟ್ಸ್ ಏನಿದೆ, ದೇ ವಿಲ್ ಬಿ ಶೋಯಿಂಗ್ ಫರ್ದರ್ ಡೆವಲಪ್ಮೆಂಟ್ ಇನ್ ಮಾಸ್ಕಿಟೋಸ್ ಗಟ್. ನೆಕ್ಸ್ಟ್, ಓಪಿಯಾಯ್ಡ್, ಪುನಃ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಮೇಲೆ ಡ್ರಗ್ ಮೇಲೆ ಕ್ವೆಶನ್. ಸೊ 2 ಕ್ವೆಶನ್ ಬರುವ ಚಾನ್ಸ್ ಇದೆ ಈ ಚಾಪ್ಟರ್ ಇಂದ, ಅಂಡ್ ಇಟ್ಸ್ ಅ ವೆರಿ ಹೈ ವೇಟೇಜ್ ಚಾಪ್ಟರ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಓಕೆ, ಡ್ರಗ್ಗಿನ ಮೇಲೆ ಕ್ವೆಶನ್ ಕೇಳಿದ್ದಾರೆ. ಓಪಿಯಾಯ್ಡ್ಸ್ ಆರ್ ದ ಡ್ರಗ್ಸ್ ವಿಚ್ ಬೈಂಡ್ ಟು ದ ಸ್ಪೆಸಿಫಿಕ್ opioid receptor present in our CNS and GIT. Heroin, commonly called as smack, and is chemically dash, which is a white odorless bitter crystalline compound obtained by dash of morphine. Okay, so ನೆಕ್ಸ್ಟ್, ಬೈ ದ ವೇ ಈ ಕ್ವೆಶನ್ಸ್ಗೆ ಆನ್ಸರನ್ನು ನಾವು ಲೈವಲ್ಲಿ ಕವರ್ ಮಾಡ್ತೇವೆ. ಓಕೆ, ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ದಿಸ್ PDF ಇವನ್ ಇನ್ ದ ಫಾರ್ಮ್ ಆಫ್ ಡಾಕ್ ಇನ್ ದ ಕಮ್ಯುನಿಟಿ ಪೋಸ್ಟ್, ಆಯ್ತಾ? ನೆಕ್ಸ್ಟ್, assertion reasoning type of a question. After organ transplantation, microbes in human welfare in the question idu, cyclosporin A needs to be prescribed to the patient. Cyclosporin A is a immunosuppressive drug. So assertion reason, both of them are correct, and reason is the right explanation for the assertion ಆಗಬೇಕು ಅಲ್ವಾ? ನೆಕ್ಸ್ಟ್, ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ತುಂಬಾನೇ ಕನ್ಫ್ಯೂಸಿಂಗ್ ಟಾಪಿಕ್ನ ಮೇಲೆ ಕ್ವೆಶನ್ ಕೇಳಿದ್ದಾರೆ. ಸೊ ಈ ಕ್ವೆಶನ್ ಏನಿದೆ, ದಿಸ್ ಇಸ್ ಫ್ರಮ್ ದ ಚಾಪ್ಟರ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್. ಹೈ ವೇಟೇಜ್ ಚಾಪ್ಟರ್ ಆದರೆ ತುಂಬಾ ಕಷ್ಟದ ಕ್ವೆಶನ್, ಕನ್ಫ್ಯೂಸಿಂಗ್ ಕ್ವೆಶನ್ಸ್ ಇಲ್ಲಿಂದ ಬರುವಂಥದ್ದು. ಒನ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ದ ಟ್ರಾನ್ಸ್ಫರ್ಮೆಂಟ್, ಅಂಡ್ ಅದರ್ ಒನ್ ವಿಲ್ ಬಿ ಹೆಲ್ಪಿಂಗ್ ಇನ್ ಸೆಲೆಕ್ಟಿಂಗ್ ದ ರಿಕಾಂಬಿನೆಂಟ್ಸ್. ಸೊ 2 ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಇನ್ ದ ಕ್ವೆಶನ್. ಮೀಡಿಯಂ ವೇಟೇಜ್ ಅಥವಾ ಲೋ ವೇಟೇಜ್ ಅಂತ ಹೇಳ್ಬೋದು, ಆದರೆ ಈಸಿ ಇದೆ ಚಾಪ್ಟರ್. GM ಹ್ಯಾಸ್ ಬೀನ್ ಯೂಸ್ ಟು ಕ್ರಿಯೇಟ್ tailor-made plans to supply alternative resources to industries in the form of
ಇದು NCERT statements actually, and BT cotton is the only varieties of BT. That is actually wrong. So statement 2 wrong, 1 is correct alva. Next, between which among the following the relationship is not an example of commensalism alva. Idu saha easy low weightage chapter alva. Population, organisms and population na melina question idu alva. Next, rate of formation of the new organic matter by the rabbit in a grassland is called. Punaha, easy question. Next, we are left with the 2 MCQs more. Next MCQ, what is common on lantana, ecornia and African catfish? So, ಏನಿದು ಎಂಡೇಂಜರ್ಡ, ಕೀಸ್ಟೋನ, mammals found in India va, neither threatened nor indigenous, you have to say alva. Next, dash method was used to control the infection of a nematode. Biotechnology and its application in the ಇನ್ನೊಂದು question ಬಂದಿದೆ. RNAi, single stranded RNA should be the right answer. So illige we are done with the 15 MCQs. Okay. Next, fill-ups. Fill-ups is easiest. Yakandre answers ille irutte. Follicles are formed in a cortex of ovary. Idu yav chapter inda. Human reproduction in the question. Theory of biogenesis says that organisms are produced from pre-existing cells. Evolution in the question. Typhoid pathogens are transmitted to a healthy person through water. Rock fir cheese is ripened by a species of fungi alva, whose cells which have the plasmid gene of an interest within them are called as recombinant cells. Easy. Next, section B andre 2 marker question. 5 out of 7 questions anna navu baribeku andre options irutte. Prathiyondu questions will be carrying 2 marks. So very first question is over here. Why should a bisexual flower be emasculated and backed prior to artificial pollination? Okay, self-pollination prevent madlike, correct? Next, so basically first question is from the which chapter? Principle of inheritance and variation, alva. Next, a village health worker was taking a session with a woman, which tells that woman that one has to be very careful while using oral pills and method of birth control. Wrong usage can actually promote conception. So ನಾವೇನ್ ಮಾಡಬೇಕು, ಅನಲೈಸ್ ಮಾಡಬೇಕು ಸ್ಟೇಟ್ಮೆಂಟ್ ಅನ್ನ ಅಂಡ್ ಕಂಪೇರ್ ಮೆರಿಟ್ ಅಂಡ್ ಡಿಮೆರಿಟ್ ಆಫ್ ಯೂಸಿಂಗ್ ಓರಲ್ ಪಿಲ್ ಅಂಡ್ ಸರ್ಜಿಕಲ್ ಮೆಥಡ್. ಸರ್ಜಿಕಲ್ ಮೆಥಡ್ ಆಫ್ ಬರ್ತ್ ಕಂಟ್ರೋಲ್ ಮತ್ತೆ ಓರಲ್ ಪಿಲ್ನ ಮೆರಿಟ್ಸ್ ಹಾಗೆ ಡಿಮೆರಿಟ್ಸ್ ಎರಡನ್ನ ಸಹ ಹೇಳಬೇಕು. ಸೊ ಈ ಕ್ವೆಶನ್ ಯಾವ ಚಾಪ್ಟರ್ ಇಂದ ಬಂದಿದೆ? ರಿಪ್ರೊಡಕ್ಟಿವ್ ಹೆಲ್ತ್ ಇಂದ ಬಂದಿರುವಂತದ್ದು. ನೆಕ್ಸ್ಟ್, ರೈಟ್ ದ ಮೆಂಡೇಲಿಯನ್ F2 ಫಿನೋಟೈಪಿಕ್ ರೇಷಿಯೋ ಇನ್ ಅ ಡೈಹೈಬ್ರಿಡ್ ಕ್ರಾಸ್. ಸ್ಟೇಟ್ ದ ಲಾ ದಟ್ ಹಿ ಪ್ರಪೋಸ್ಡ್ ಬೇಸ್ಡ್ ಆನ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಯಾವ ಕ್ರಾಸ್, ಡೈಹೈಬ್ರಿಡ್ ಕ್ರಾಸಿನ ಫಿನೋಟೈಪಿಕ್ ರೇಷಿಯೋ ಬರೀಬೇಕು ಅಂಡ್ ಯು ಹ್ಯಾವ್ ಟು ಸ್ಟೇಟ್ ದ ಲಾ. Okay, dihybrid laws anna baribeku from the chapter principle of inheritance and variation inda bandide. Next, explain the role of 35S and 32P in the experiment conducted by Hershey and Chase. Hershey Chase experiment baribeku, which is one of the important alva. Next, yav chapter in the question idu Hardy-Weinberg equilibrium andre evolution in the question idu. Already idu they have already given formula, so we have to say which is the what is the frequency of the dominant allele, what is the frequency of the recessive allele, appearance of the frequency of recessive allele anta helbeku. Okay, so next, give the scientific name of the 2 types of yeast and the commercial products they help to produce. Microbes and human welfare in the question. 26 question actually. Why are certain regions on the earth called hotspots? Name 2 hotspots in India. ಎರಡು ಹಾಟ್ಸ್ಪಾಟ್ಸ್ ಹೇಳಬೇಕು ಮತ್ತೆ ಹಾಟ್ಸ್ಪಾಟ್ಸ್ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು. ನೆಕ್ಸ್ಟ್, 3 ಮಾರ್ಕರ್ ಕ್ವೆಶನ್ ಅಂದರೆ ಸೆಕ್ಷನ್ ಸಿ. ಫಸ್ಟ್ ಕ್ವೆಶನ್ ಇಸ್ ಆನ್ ಡ್ರಾಯಿಂಗ್ ಮೈಕ್ರೋಸ್ಪೊರಾಂಜಿಯಮ್ ಆಫ್ ಆಂಜಿಯೋಸ್ಪರ್ಮ್ ಅಂಡ್ ಲೇಬಲ್ ಎನಿ 4 ಪಾರ್ಟ್ಸ್. ಸ್ಟೇಟ್ ದ ಫಂಕ್ಷನ್ ಆಫ್ ಇಟ್ಸ್ ಇನ್ನರ್ ಮೋಸ್ಟ್ ವಾಲ್ ಲೇಯರ್. ಸೊ ಇಲ್ಲಿ ಬರೀ ಡ್ರಾಯಿಂಗ್ ಮಾತ್ರ ಅಲ್ಲ, ಮೈಕ್ರೋಸ್ಪೊರಾಂಜಿಯಮಿನ ಡ್ರಾಯಿಂಗ್ ಮಾತ್ರ ಅಲ್ಲ, ಲೇಬಲಿಂಗ್ ಸಹ ಮಾಡಬೇಕು. ಅದರ ಜೊತೆಗೆ ಯು ಆಲ್ಸೋ ಹ್ಯಾವ್ ಟು ಸ್ಟೇಟ್ ದ ಫಂಕ್ಷನ್ಸ್ ಆಫ್ ಇಟ್ಸ್ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಅಲ್ವಾ. Next, ನಮ್ಮ human reproduction in the diagram based hot step of question. So based upon what the graph they have given, you have to answer. Andre ovarian hormones during menstruation and we have to correlate with the uterine event that takes place according to the hormonal level. Okay, so 6 to 15 days ಏನಾಗುತ್ತೆ, ಯಾವ ಫೇಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಆಗುವಂಥದ್ದು, ಓವರಿ ಮತ್ತು ಯುಟರಸ್ ಅಲ್ಲಿ ಏನಾಗುತ್ತೆ, ನಂತರ 26 to 28 ಡೇಸ್, ಅದಕ್ಕೂ ಮುಂಚೆ 16 to 25 ಡೇಸ್ ಅಲ್ಲಿ ಏನಾಗುತ್ತೆ. ಸೊ ಈ ಪ್ರತಿಯೊಂದು ಪಾಯಿಂಟರ್ಸಿಗೂ ಆನ್ಸರ್ ಇದೆ ಅಲ್ವಾ. ನೆಕ್ಸ್ಟ್, ಫಾಲೋವಿಂಗ್ ಟೇಬಲ್ gives certain terms associated with the art.
ಫಿಲ್ ಅಪ್ ದ ಸ್ಪೇಸಸ್ ಎ ಬಿ ಸಿ ಡಿಯನ್ನು ಫಿಲ್ ಅಪ್ ಮಾಡಬೇಕು. ಸೊ ಎ ಏನು, ಎಯ ಫ್ರಂಟ್ IVF ET ಕೊಟ್ಟಿದ್ದಾರೆ. ಸೊ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್. ಫಸ್ಟ್ ಬಿ ಈಸ್ ಜಿಫ್ಟ್, ಸಿ ಈಸ್ ಗಿಫ್ಟ್, ಡಿ ಈಸ್ IUI ಅಲ್ವಾ. So we have to just write the terminologies of different arts technique depending on the definition that they have given. 31st question, evolution na mele. So placental mammals ಕೆಲವು ಕೊಟ್ಟಿದ್ದಾರೆ, marsupial mammals ಕೆಲವು ಕೊಟ್ಟಿದ್ದಾರೆ. So we have to fill up the left out ones. Okay. Next question is from Human Health and Diseases chapter. Hot set of questions ಇದೆ ಇದು. Why do sports people often fall a victim to cocaine addiction? Okay. Next is why sharing of injection needles between two individuals is not recommended, because STD spread ಆಗುತ್ತೆ. Mention the useful as well as the harmful drug obtained from the latex of poppy. Morphine ಮತ್ತೆ heroin ಬಗ್ಗೆ ಬರಿಬೇಕು. Okay. Next 33 question, explain the role of the following in increasing soil fertility and crop yield. Bacteria, cyanobacteria, mycorrhiza ದ ಬಗ್ಗೆ ಬರೀಲಿಕ್ಕೆ. Next, why are certain regions on the earth called, okay, do same repeated question ಅಲ್ವಾ. Yeah, section D 5 marker question, draw neat label diagram of mature embryo sac of an angiosperm. So ಇಲ್ಲಿ ಇವರೇ ಲೇಬಲಿಂಗ್ಸ್ ಅನ್ನ ಕೊಟ್ಟಿದ್ದಾರೆ, ನೀವು ಡ್ರಾ ಮಾಡಿ ಇವರು ಕೊಟ್ಟಿರುವಂತಹ ಲೇಬಲಿಂಗ್ ಅನ್ನ ಫಸ್ಟಿಗೆ ಆ ನಂಬರಿಂಗ್ ಸಮೇತ ಮಾಡುವಂಥದ್ದು. ದಟ್ ಶುಡ್ ಬಿ ಡನ್. ನೆಕ್ಸ್ಟ್ ಅದು ಮಾತ್ರ ಅಲ್ಲ, ಡ್ರಾಯಿಂಗ್ ಮಾತ್ರ ಅಲ್ಲ, ಇನ್ನೊಂದು ಕ್ವೆಶನ್ ಇದೆ ಫಾರ್ 5 marks ಇದು. 4 out of 7 you have to write the fate of egg cell and polar nuclei after fertilization. And ಇಲ್ಲಿ ಇವತ್ತು 5 marker ಅಲ್ಲಿ ಡಯಾಗ್ರಾಮ್ ಕೇಳಿರುವಂಥದ್ದು ಆನ್ ಮ್ಯಾಮರಿ ಗ್ಲ್ಯಾಂಡ್ ಫ್ರಮ್ ಹ್ಯೂಮನ್ ಪ್ರೊಡಕ್ಷನ್. ಮ್ಯಾಮರಿ ಗ್ಲ್ಯಾಂಡ್ ಅನ್ನು ಡ್ರಾ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಡ್ರಾ ಮ್ಯಾಮರಿ ಗ್ಲ್ಯಾಂಡ್ ವಿತ್ ದ ಲೇಬಲಿಂಗ್ಸ್, ಅಟ್ ಲೀಸ್ಟ್ 10 ಲೇಬಲಿಂಗ್ಸ್ ಅನ್ನ ಮಾಡಬೇಕು. ಓಕೆ. ನೆಕ್ಸ್ಟ್ 5 marker question ನೋಡಿ. A true breeding homozygous pea plant with a green pods and axial flowers as dominant characters is crossed with a recessive homozygous pea plant with a yellow pods and terminal flower. Work out the cross up to F2 generation giving the phenotypic ratios of F2 generation. Okay. Principle of inheritance and variation in the ಬಂದಿರುವಂತಹ ಕ್ವೆಶನ್. ನೆಕ್ಸ್ಟ್ ಲ್ಯಾಕಪೆರಾನ್ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ, ವಿಚ್ ಇಸ್ ಫ್ರಮ್ ದ ಚಾಪ್ಟರ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್. ದೇ ಹ್ಯಾವ್ ಓನ್ಲಿ ಗಿವನ್ ದ ಡ್ರಾಯಿಂಗ್. ಸೊ ನೀವು ಯಾವುದು ಇಲ್ಲಿ ಇಂಡ್ಯೂಸರ್ ಫಾರ್ ಲ್ಯಾಕೋಪೆರಾನ್, ಹೌ ಡಸ್ ರಿಪ್ರೆಸರ್ ಮಾಲಿಕ್ಯೂಲ್ ಗೆಟ್ ಇನ್ಆಕ್ಟಿವೇಟೆಡ್, ಅಂಡ್ ವಿ ಆಲ್ಸೋ ಹ್ಯಾವ್ ಟು ನೇಮ್ ದಿ ಎನ್ಸೈಮ್ ವಿಚ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಬೈ ದ ಜೀನ್ಸ್ ZYA. ಆಯ್ತಾ. ನೆಕ್ಸ್ಟ್ another 5 marker question is from Cancer. Cancer is one of the most dreaded diseases of humans. Explain contact inhibition and metastasis. Explain ಮಾಡಬೇಕು. ಎರಡು term ನ differences explain ಮಾಡಬೇಕು. Then we have to also, next question, name the group of genes which have been identified in the normal cells that could lead to cancer, and how do this do so. Cellular oncogene ಅಥವಾ proto-oncogenes, and if they get activated, they can become cancerous. They can convert the normal cells into cancerous cells ಅಂತ ಬರಿಬೇಕು. Next, name any 2 techniques which are useful to detect cancers of internal organs. MRI ಮತ್ತೆ X-ray ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. Why are cancer patients often given alpha interferon as a part of treatment? ಯಾಕಂದ್ರೆ alpha interferons are biological response modifier, and they will be activating the immune system to destroy the tumor cells. Next, what do you understand by the term biopesticide? So biopesticides andre enu, name and explain the mode of action of popular biopesticide. So BT, and about BT cotton's action, how they kill the insects anta ನಾವು ಇಲ್ಲಿ explain ಮಾಡಬೇಕು. 5 marker question. Next, already they have given one diagram. So ಇಲ್ಲಿ ಹೆಚ್ಚಿನ ಅಂಶ ABCD ಏನು ಅಂತ ಲೇಬಲ್ ಮಾಡಬೇಕು ಅಲ್ವಾ. Yes. Which of the following above processes result in the increase in the population density? Which of the above processes results in the decrease in the population density? So you have to label ABCD. If n is population density at the time t, then what would be its density at the time t plus 1? Give the formula. And we have ABCD. So 5 marker in 5 questions answer ಮಾಡಿದ್ರೆ you will be getting full 5 marks. Of course options ಇದೆ. Next 5 marker question, once again ಇಲ್ಲಿ 1 out of 3 ಬರಿಬೇಕು. So you can get mostly application type of questions only in this particular section. So application questions ನೀವು ಎಷ್ಟು ಅವಾಯ್ಡ್ ಮಾಡಿದ್ರು ಸಹ ಲಾಸ್ಟ್ ಪಾರ್ಟ್ ಅಲ್ಲಿ ನೀವು
ಒಂದಾದರೂ ಅಪ್ಲಿಕೇಶನ್ ಕ್ವೆಶನ್ ಆನ್ಸರ್ ಮಾಡಲೇಬೇಕಾಗ್ತದೆ. ಸೊ ದ್ಯಾಟ್ ಈಸ್ ವೈ ವಿ ಕಾಂಟ್ ಪ್ರೆಡಿಕ್ಟ್ ದ ಪೇಪರ್ ದ್ಯಾಟ್ ಮಚ್. ಅಂದರೆ ನಾವು ಗ್ಯಾರಂಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ನಿಮಗೆ ಗ್ಯಾರಂಟಿ 70/70 ಸಿಕ್ಕೇ ಸಿಗುತ್ತೆ ಅಂತ. ಯಾಕಂದರೆ ಅಪ್ಲಿಕೇಶನ್ ಕ್ವೆಶನ್ಸ್ ಯೂಶ್ವಲ್ ಆಗಿ ಹೊಸತಾನೆ ಕ್ರಿಯೇಟ್ ಮಾಡಿ ಕೊಡ್ತಾರೆ, ಮುಂಚೆ ಬರೋದಿಲ್ಲ ಅಪ್ಲಿಕೇಶನಲ್ಲಿ ಹಾಟ್ಸ್ ಟೈಪ್ ಆಫ್ ಕ್ವೆಶನ್ಸಲ್ಲಿ. ಓಕೆ, next 42 question, that is again 5 marker. Marriage between normal couple resulted in son who was hemophilic ಅಂದ್ಕೂಡ್ಲೆ the question is on what? Principle of inheritance and variation ಅಲ್ವಾ. So represent the cross in the form of pedigree chart. Give the genotype of the daughter and her husband. ಓಕೆ, ಈ ಕ್ವೆಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂಡ್ ದೆನ್ ವಿ ಹ್ಯಾವ್ ಟು ಆನ್ಸರ್ ಎ. ರೈಟ್ ದ ಕನ್ಕ್ಲೂಷನ್ ಯು ಡ್ರಾ ಫ್ರಮ್ ದ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಆಫ್ ದಿಸ್ ಡಿಸೀಸ್. ಚೆನ್ನಾಗಿದೆ ಕ್ವೆಶನ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್. ಇದು ಆಕ್ಚುಲಿ ಈಸಿ ಅಲ್ವಾ. ನೆಕ್ಸ್ಟ್, observe the diagram of the first artificial plasmid vector PBR322 and we have to answer the question based upon this particular diagram. Identify the selectable marker in the diagram of E. coli vector shown above. And how is coding sequence of beta galactosidase considered better than ones identified by you in the diagram? So ಈ beta galactosidase ಇರುವಂತಹ ಪ್ಲಾಸ್ಮಿಡ್ how it is better than this plasmid ಅಂತ ಹೇಳಬೇಕು. ಫಸ್ಟಿಗೆ ಇಲ್ಲಿ ಸೆಲೆಕ್ಟಬಲ್ ಮಾರ್ಕರ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು, ದಟ್ ಇಸ್ A and D. ನಂತರ how the coding sequence of beta galactosidase considered as a better than ones identified by you in the diagram. So ಹೇಗೆ beta galactosidase gene will be helping in blue white screening ಅಂತ ಎಕ್ಸ್ಪ್ಲೇನ್ ಮಾಡಬೇಕು. And the last question, why is it essential to have a selectable marker in a cloning vector? Because it will be helping in selecting the transformants from the non-transformant alva. So that you have to write in the form of a sentence. So ಇದು ಗೆಸ್ ಪೇಪರ್. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಟ್ಸ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವೆಶನ್ಸ್ ಅನ್ನು ಸಹ ನಾವು ಕವರ್ ಮಾಡಿದ್ದೇವೆ. ಓಕೆ, ಸೊ ಐ ಹೋಪ್ ನಿಮಗೆ ಈ ಪೇಪರ್ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಲೋ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನ್ ಅಲ್ಲಿ ನಿಮ್ಮ ಸೆಕೆಂಡ್ PUCಗೋಸ್ಕರ we have brought something called as guess the paper. ಸೊ ನಿಮ್ಮ ಪೇಪರ್ ಯಾವ ಪಾರ್ಟ್ ಆಫ್ ಬಯಾಲಜಿಯಿಂದ ಬರಬಹುದು, ಆಲ್ರೆಡಿ ಹೈ ವೇಟೇಜ್ ಟಾಪಿಕ್ಸ್ ಯಾವುದು ಅಂತ ಕೊಟ್ಟಾಗಿದೆ. ಸೊ ಐ ಹೋಪ್ ಯು ಹ್ಯಾವ್ ಯೂಟಿಲೈಸ್ ದ್ಯಾಟ್. ಅದರ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಎಂಥ ಕಾನ್ಸೆಪ್ಟ್ಸನ್ನು ಕೇಳ್ತಾರೆ. ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್ ಮಕ್ಕಳೇ, ಅವರು ಲ್ಯಾಂಗ್ವೇಜ್ ಅಫ್ಕೋರ್ಸ್ ಕಾಪಿ ಮಾಡಲ್ಲ ಯಾವತ್ತು, ಬಟ್ ಕಾನ್ಸೆಪ್ಟ್ಸ್ ಅದೇ ಪದೇ ಪದೇ ರಿಪೀಟ್ ಆಗುತ್ತೆ. ಆ್ಯಂಡ್ ನಾನು ಇದನ್ನು ಕೂಡ ಹೇಳಿದೆ, PU ಬೋರ್ಡಿನ ನಿಮ್ಮ ಕ್ವೆಶನ್ ಬ್ಯಾಂಕ್ ಏನಿದೆ ಎಲ್ಲ ಸಬ್ಜೆಕ್ಟ್ಸಿಗೂ ಒಮ್ಮೆ ಸಾಲ್ವ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ದ್ಯಾಟ್ ವಿಲ್ ಫೆಚ್ ಯು ವೆರಿ ಹೈ ಮಾರ್ಕ್ಸ್ ಇನ್ ಬೋರ್ಡ್ ಎಕ್ಸಾಮ್ಸ್. ನೀವು ಒಂದು ವರ್ಷ ಏನು ಮಾಡಿದ್ದೀರಾ ಅದನ್ನು ಸೈಡಿಗೆ ಇಟ್ಟು ಅಟ್ಲೀಸ್ಟ್ ಕ್ವೆಶನ್ ಬ್ಯಾಂಕ್ ಆದರೂ ಪ್ರಿಪೇರ್ ಆಗಿ ಹೋಗಿ 100% ಒಳ್ಳೆ ಸ್ಕೋರ್ ಮಾಡ್ತೀರಾ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ ಅಸ್ ಸ್ಟಾರ್ಟ್. ಬಿಫೋರ್ ಐ ಬಿಗಿನ್, ಯು ಆಲ್ರೆಡಿ ನೋ ಹೌ ಟು ಗೆಟ್ ದ ನೋಟ್ಸ್ ಆ್ಯಂಡ್ ಹೇಗೆ ನಿಮಗೆ ಬ್ಯಾಚ್ ಆಕ್ಸೆಸ್ ಸಿಗುತ್ತೆ. ಯೂಟ್ಯೂಬಲ್ಲಿ ರನ್ ಆಗುವಂಥ ಎಲ್ಲ ಬ್ಯಾಚ್ PW ಆ್ಯಪಲ್ಲೂ ರನ್ ಆಗುತ್ತೆ. ನಿಮಗೆ ನೋಟ್ಸಿನ ಆಕ್ಸೆಸ್ ಅಥವಾ ಏನಾದರೂ ಪ್ರಾಕ್ಟೀಸ್ ಪೇಪರ್ ಏನಾದರೂ ಬೇಕಾದರೆ ಯು ವಿಲ್ ಹ್ಯಾವ್ ಟು ಡೌನ್ಲೋಡ್ ದ PW ಆ್ಯಪ್. ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ಸೈನ್ ಇನ್ ಆಗಿ ಒಂದು OTP ಬರುತ್ತೆ. ಆ್ಯಂಡ್ ದೆನ್ ನಿಮಗೆ ಬ್ಯಾಚಿನ ಹೆಸರನ್ನು ನೀವು ಟೈಪ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಬ್ಯಾಚಿನ ಬ್ಯಾನರ್ ಕಾಣಿಸುತ್ತೆ. ಆ್ಯಂಡ್ ದೆನ್ ಯು ಕ್ಯಾನ್ ಜಾಯಿನ್ ಫಾರ್ ಫ್ರೀ ಇಫ್ ಇಟ್ ಇಸ್ ಅ ಫ್ರೀ ಬ್ಯಾಚ್. ಆ್ಯಂಡ್ ಅಲ್ಲಿ ನಿಮಗೆ ಪ್ರತಿ ಕ್ಲಾಸಿನ ಕೆಳಗಡೆ ಕ್ಲಾಸ್ ನೋಟ್ಸ್ ಆಗಲಿ ಪ್ರಾಕ್ಟೀಸ್ ಪೇಪರ್ ಆಗಲಿ ಎಲ್ಲ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಟಿಲೈಸ್ ಮಾಡ್ಕೊಳ್ಬಹುದು. ಆ್ಯಂಡ್ ದೆನ್ ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ. ಯು ಕ್ಯಾನ್ ಜಾಯಿನ್ ಇನ್ ಅವರ್ ವಾಟ್ಸಪ್ ಚಾನಲ್. ಆ್ಯಂಡ್ ಅದ್ರಲ್ಲಿ ನಿಮಗೆ ಅಡಿಷ್ನಲ್ ನೋಟ್ಸ್, ಅಡಿಷ್ನಲ್ ಸ್ಟಡಿ ಮೆಟೀರಿಯಲ್, ಏನಾದರೂ ಅಪ್ಡೇಟ್ಸ್ ಇದ್ದರೆ ಎಲ್ಲವೂ ಅಲ್ಲಿ ಸಿಗುತ್ತೆ. ಆ್ಯಸ್ ಐ ಆಲ್ವೇಸ್ ಸೇ, ಯೂಟಿಲೈಸ್ ಇಂಟರ್ನೆಟ್ ಫಾರ್ ದ ಬೆಸ್ಟ್. ಸೊ ಇದು ಒಂದು ಒಳ್ಳೆ ಪರ್ಪಸ್. ಇನ್ಸ್ಟೆಡ್ ಆಫ್ ಸಿಂಪ್ಲಿ ಸ್ಕ್ರೋಲಿಂಗ್ ಆನ್ ರೀಲ್ಸ್ ಆ್ಯಂಡ್ ಶಾರ್ಟ್ಸ್, ಐ ಥಿಂಕ್ ದಿಸ್ ವಿಲ್ ಹೆಲ್ಪ್ ಯು. ಸೊ ಲೆಟ್ಸ್ ಸಿ ಅ ಕೈಂಡ್ ಆಫ್ ಅ ಸ್ಯಾಂಪಲ್ ಪೇಪರ್ ಅಥವಾ ಗೆಸ್ ದ ಪೇಪರ್ ಅಂತ ಏನು ನಾವು ಕೊಟ್ಟಿದ್ದೀವಿ. ಸೊ ಕ್ವೆಶನ್ ಪೇಪರ್ ಹೇಗೆ ಬರಬಹುದು ಅಂತ ನೋಡೋಣ. ಸೊ ವಿ ಹ್ಯಾವ್ ಟೇಕನ್ ಅ ಮಿಕ್ಸ್ ಆಫ್ ಬೋತ್ ಬಾಟನಿ ಆ್ಯಂಡ್ ಝುವಾಲಜಿ. ಆ್ಯಂಡ್ ಇದನ್ನು ನೀವೇ ಆನ್ಸರ್ ಮಾಡಿದ್ರೆ ಒಳ್ಳೆಯದು. ಯು ನೋ ದಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ 15 ಇರುತ್ತೆ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಇರುತ್ತೆ. ಇದು ಎರಡರಲ್ಲೂ ಚಾಯ್ಸ್ ಇರಲ್ಲ. ಸೊ ನಾನು ಯಾವತ್ತೂ ಹೇಳ್ತೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಬರುವಂಥ 5 ಪ್ರಶ್ನೆಯ ಮಾರ್ಕ್ಸ್ ನಿಮಗೆ 100% ಸಿಕ್ಕೇ ಸಿಗುತ್ತೆ. ಬಿಕಾಸ್ ಅಲ್ಲಿ ಬ್ರ್ಯಾಕೆಟ್ ಬ್ಲ್ಯಾಂಕಲ್ಲಿ ಏನೆಲ್ಲ ಆಪ್ಷನ್ಸ್ ನೀವು ಎಂಟರ್ ಮಾಡ್ಬೋದು ಅಂತ ಬ್ರ್ಯಾಕೆಟಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಸೊ ಯು ಜಸ್ಟ್ ಹ್ಯಾವ್ ಟು ಫಿಲ್ ದ್ಯಾಟ್. ಸೊ 5 ಮಾರ್ಕ್ಸ್ ಅಂತೂ 100% ಸಿಕ್ಕೇ ಸಿಕ್ತು. MCQ ಅಲ್ಲಿ ಸ್ವಲ್ಪ ಮೇಲೆ ಕೆಳಗಡೆ ಆಗ್ಬೋದು, ಯಾವ್ದು ಕನ್ಫ್ಯೂಷನ್ ಇದೆ ಅದನ್ನು ಸೈಡಿಗೆ ಇಟ್ಟು ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಈಸಿ ಆ್ಯಂಡ್ ದ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ಸ್ ಫಸ್ಟ್. ಸೊ ಲೈಕ್ ಹಿಯರ್ ಯು ಹ್ಯಾವ್ ಒನ್ ಕ್ವೆಶನ್ ಫ್ರಮ್ ಜೆನೆಟಿಕ್ಸ್. ನಿಮಗೆ 2 ಜೀನೋಟೈಪನ್ನು ಕೊಟ್ಟು ಕ್ರಾಸ್ ಮಾಡಿದರೆ ಯಾವ ದ ಪ್ರಾಜನಿ ವಿತ್ ಸ್ಮಾಲ್ p ಕ್ಯಾಪಿಟಲ್ Q ಸ್ಮಾಲ್ Q ಪ್ರಾಬಬಿಲಿಟಿ ಎಷ್ಟು F1 ಜನರೇಷನಲ್ಲಿ ಅಂತ ಕೇಳಿದ್ದಾರೆ. ಇಂಥ ಪ್ರಶ್ನೆಗಳನ್ನ ನಾವು ನಮ್ಮ ಲೈವ್
ಡಿಸ್ಕಷನ್ಸ್ ಅಲ್ಲಿ ಅಂಡರ್ ಹಾಟ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿ ಆಗಿದೆ. ಸೊ ಐಮ್ ಶೋರ್ ಯು ನೋ ದ ಫಾರ್ಮ್ಯಾಟ್, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪಿ ಅನ್ನ ಸೆಪ್ರೇಟ್ ಮಾಡ್ಕೊಳ್ಳಿ. ಓಕೆ, ಅವ್ರು ಸ್ಮಾಲ್ ಬಿ ಕೇಳ್ತಾ ಇದ್ದಾರೆ. ಸೊ ಯು ನೋ ದ್ಯಾಟ್ ನೀವು ವರ್ಕೌಟ್ ಮಾಡಿ ನೋಡಿದ್ರೆ ಸ್ಮಾಲ್ ಪಿ ನಿಮಗೆ 1/4 ಸಿಗುತ್ತೆ. ಆ್ಯಂಡ್ ದೆನ್ ನೀವು ಕ್ಯೂ ಅನ್ನ ಕೂಡ ಹಾಗೆ ಸೆಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ದೇ ಆರ್ ಆಸ್ಕಿಂಗ್ ಯು ಇದು. ಸೊ ಇದನ್ನ ಎರಡನ್ನ ಕ್ರಾಸ್ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಪ್ರಾಬಬಿಲಿಟಿ ವರ್ಕೌಟ್ ಮಾಡಿ ನೋಡಿ ನೀವು ಎಷ್ಟು ಬರುತ್ತೆ. ಇಟ್ ವಿಲ್ ಬಿ ಹಾಫ್. ಸೊ ಹಾಫ್ ಇಂಟು 1/4. ಸೊ 1/4 ಇಂಟು ಹಾಫ್ ಎಷ್ಟಾಗುತ್ತೆ? 1/8. ಸೊ ಆಪ್ಷನ್ 3 ಬಿಕಮ್ಸ್ ದಿ ಆನ್ಸರ್. ಇದು ಹಾಟ್ ಟೈಪ್ ಆಫ್ ಕ್ವೆಶನ್ ಫ್ರಮ್ ಜೆನೆಟಿಕ್ಸ್ ಅಥವಾ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಕೇಳಿರುವಂಥದ್ದು. ನೆಕ್ಸ್ಟ್ ಇಸ್ ಅಗೇನ್ another ಕ್ವೆಶನ್ ಫ್ರಮ್ ಜೆನೆಟಿಕ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಇಫ್ ಯು ರೀಡ್ ಎವ್ರಿಥಿಂಗ್, ಓಕೆ, ನೀವು ಎಲ್ಲ ಸ್ಟೇಟ್ಮೆಂಟ್ಸನ್ನು ಓದಿದ್ರೆ NCERT ಒಂದು ಸ್ಟೇಟ್ಮೆಂಟ್ ಇದೆ ದಟ್ ದ ಮಾಡಿಫೈಡ್ ಅಲೀಲ್ ಇಸ್ ಜನರಲಿ ಅ ರಿಸೆಸಿವ್ ಅಲೀಲ್ ಅಂತ, ಡಾಮಿನೆಂಟ್ ಅಲೀಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಕೇಳಿರೋ ಕಾರಣ ದಿಸ್ ಶುಡ್ ಬಿ ದಿ ಆನ್ಸರ್. ನೀವು ಅನ್ಕೊಳ್ತಾ ಇರ್ಬೋದು ಮ್ಯಾಮ್ ಯಾಕೆ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ, ದಿಸ್ ಇಸ್ ಜಸ್ಟ್ ಗೆಸ್ ದ ಪೇಪರ್. ಇಂಥ ಕ್ವೆಶನ್ಸಿನ ಆನ್ಸರ್ಸು ಆಮೇಲೆ ಕಾನ್ಸೆಪ್ಟ್ಸಿನ ಎಕ್ಸ್ಪ್ಲನೇಷನ್ ಆಲ್ರೆಡಿ ಸುಮಾರು ಲೈವ್ ಕ್ಲಾಸಲ್ಲಿ ಮಾಡಿದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಬಿಫೋರ್ ಯೋರ್ ಬೋರ್ಡ್ ಎಕ್ಸಾಮ್ ಯು ವಿಲ್ ಗೆಟ್ ಆಂಪಲ್ ಅಮೌಂಟ್ ಆಫ್ ರಿವಿಷನ್ ನಮ್ಮ ಚಾನಲಿನ ಮೂಲಕ. ಸೊ ಅದನ್ನು ನೋಡ್ಕೊಂಡು ಹೋಗಿ, ದ್ಯಾಟ್ ವಿಲ್ ಹೆಲ್ಪ್ ಯು ಅ ಲಾಟ್. Then the next thing that they are asking you is, it's a zoology question. 2 types of cells that are present in the lining of seminiferous tubules are. So ಇಲ್ಲಿ ನಾನು ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಆನ್ಸರ್ ಅನ್ನ ಕೊಡ್ತಾ ಇದ್ದೀನಿ. ಯು ನೋ ದಟ್ ದ ಆನ್ಸರ್ ಇಸ್ ಆಪ್ಷನ್ 2. ಮೇಲ್ ಜರ್ಮ್ ಸೆಲ್ಸ್ ಹಾಗೆ ಸರ್ಟೋಲಿ ಸೆಲ್ಸ್ ಆರ್ ಸೀನ್ ಲೈನಿಂಗ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ನೋಡಿರ್ತೀರಾ. ಫಸ್ಟ್ ಪೋಲಾರ್ ಬಾಡಿ ಯಾವಾಗ ಫಾರ್ಮ್ ಆಗೋದು? ಜನರಲಿ ಮಿಯೋಸಿಸ್ 1 ಆದ ನಂತರ ಒಂದು ಫಸ್ಟ್ ಪೋಲಾರ್ ಬಾಡಿ ಊಜೆನಿಸಿಸ್ ಅನ್ನೋ ಪ್ರೋಸೆಸ್ ಅಲ್ಲಿ ಫಾರ್ಮ್ ಆಗುತ್ತೆ. ಇದನ್ನ ಕೂಡ ನೋಡಿದ್ದೀರಾ. MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ, ಸಾರಿ, ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಂಡ್ ವಿ ನೋ ದಟ್ ಲೀಗಲಿ ಪರ್ಮಿಟೆಡ್ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅನ್ನೋದು 12 ವಾರ ಅಂದ್ರೆ 3 ತಿಂಗಳಿನ ಒಳಗಡೆ ಆಗಬೇಕು. ಆಫ್ಟರ್ ದ್ಯಾಟ್ ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಸೇಫ್ ಫಾರ್ ದ ಮದರ್ಸ್ ಹೂ ಆರ್ ಕ್ಯಾರಿಯಿಂಗ್ ದ ಬೇಬಿ. ಸೇಫ್ ಅಂತ ಆಪ್ಷನ್ ಆಗಿ ತಗೊಳ್ಳಲ್ಲ ಅದನ್ನ. ಆ್ಯಂಡ್ ಎಸ್, this again you have read also NCERT statements. So you can see the questions are from ಎಲ್ಲಿಂದ genetics ಇಂದ ಕ್ವೆಶನ್ ಇದೆ, ಹ್ಯೂಮನ್ ರಿಪ್ರೊಡಕ್ಷನ್ ಇಂದ ಕ್ವೆಶನ್ ಇದೆ, ರಿಪ್ರೊಡಕ್ಟಿವ್ ಹೆಲ್ತ್ ಇಂದ ಪ್ರಶ್ನೆಗಳಿವೆ. ಸೊ ಅದಕ್ಕೆ ಹೈ ವೇಟೇಜ್ ಚಾಪ್ಟರ್ಸ್ ಅನ್ನ ಫಸ್ಟ್ ಕವರ್ ಮಾಡಿಕೊಂಡು ಲೋ ವೇಟೇಜ್ ಚಾಪ್ಟರ್ ನಿಮಗೆ ಕಷ್ಟ ಅಂತ ನೀವೇನ್ ಮಾಡ್ತೀರಾ, ಕಷ್ಟ ಇರೋ ಚಾಪ್ಟರ್ಸ್ ಅನ್ನ ಫಸ್ಟ್ ಓದ್ಕೊಂತೀರಾ. ಕಷ್ಟ ಇರೋ ಚಾಪ್ಟರ್ ಲೋ ವೇಟೇಜ್ ಆದ್ರೆ ಅದನ್ನ ಸೈಡ್ಗೆ ಇಡಿ ಲಾಸ್ಟ್ ಮೂಮೆಂಟ್ ಅಂದ್ರೆ ಹಾಗಲ್ಲ, ಲಾಸ್ಟಿಗೆ ಓದಿ ಅದನ್ನ. ಆ್ಯಂಡ್ ಇನಿಷಿಯಲ್ ಅಮೌಂಟ್ ಆಫ್ ಎನರ್ಜಿ ನಮ್ಮ ಹತ್ರ ಇರ್ತಿರಲ್ಲ, ಅದು ಬರ್ಸ್ಟ್ ಆಫ್ ಎನರ್ಜಿ, ಅದನ್ನ ಹೈ ವೇಟೇಜ್ ಚಾಪ್ಟರ್ಸ್ಗೆ ಯೂಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ಅಲ್ಲಿಂದ ಮಾರ್ಕ್ಸ್ ಬರೋ ಚಾನ್ಸ್ ಜಾಸ್ತಿ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಗಿಫ್ಟ್ ಅನ್ನೋ ಟೆಕ್ನಿಕ್ ಯಾವಾಗ ಯೂಸ್ ಮಾಡ್ತಾರೆ ಅಥವಾ ವೆನ್ ಇಸ್ ಇಟ್ ಅಡ್ವೈಸ್ ಫಾರ್ ಫಿಮೇಲ್ಸ್ ಅಂತ ಕೇಳಿದಾಗ, ಇನ್ ಫಿಮೇಲ್ಸ್ ಹೂ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಅನ್ ಓವಮ್ ದೆನ್ ಎಕ್ಸ್ಟರ್ನಲ್ ಡೋನರ್ ಬೇಕಾಗುತ್ತೆ. ದಟ್ ಈಸ್ ವೆನ್ ಗೆಮೀಟ್ ಇಂಟ್ರಾ ಫೆಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಅದು ಮಾಡೋದು. ಬ್ಯಾಕ್ಟೀರಿಯಾ ಸಚ್ ಎಸ್ ಈಕೋಲೈ ಟ್ರಾನ್ಸ್ಕ್ರಿಪ್ಷನ್ ಎಲ್ಲಿ ಅಕರ್ ಆಗುತ್ತೆ? ನೋಟ್ ದ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇಂದ ಪ್ರಶ್ನೆ ಬಂತು. ಹೈ ವೇಟೇಜ್ ಚಾಪ್ಟರ್ ಇಂದ ಎಲ್ಲಿಂದ ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳಬಹುದು. ಬಟ್ ಆದ್ರೂ ನಿಮ್ಗೊಂದು ನಾವು ಅಂದಾಜಲ್ಲಿ ಹೇಳ್ಬೋದು ದಟ್ ಈ ಕಾನ್ಸೆಪ್ಟ್ಸ್ ಆರ್ ಹೈ ವೇಟೇಜ್ ಅಂಡ್ ಇಲ್ಲಿಂದ ಹೆಚ್ಚಾಗಿ ಪ್ರಶ್ನೆಗಳು ಬರೋದು ಅಂತ. ಸೊ ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಆಲ್ರೆಡಿ ಹೇಳಿದೀವಿ, ಮುಂದೆ ಬರುವಂಥ ರಿವಿಷನ್ಸ್ ಅಲ್ಲಿ ಪುನಃ ಹೇಳ್ತೀವಿ. ಸೊ ಯೂಟಿಲೈಸ್ ಮಾಡ್ಕೊಳ್ಳಿ. ಟ್ರಾನ್ಸ್ಕ್ರಿಪ್ಷನ್ ಎಲ್ಲಿ ನಡೆಯುತ್ತೆ? ಈಕೋಲೈಯಲ್ಲಿ. ವಿ ನೋ ದಟ್ ಇಟ್ಸ್ ಅ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಸೊ ಟ್ರಾನ್ಸ್ಕ್ರಿಪ್ಷನ್ ಸೈಟೋಪ್ಲಾಸಮ್ ಅಲ್ಲೇ ನಡಿಬೇಕು. ನ್ಯೂಕ್ಲಿಯಸ್ ಅನ್ನೋ ಕಥೆ ಇಲ್ವೇ ಇಲ್ಲ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ. ಯೂಕ್ಯಾರಿಯೋಟ್ಸ್ ಅಲ್ಲಿ ಮಾತ್ರ ನ್ಯೂಕ್ಲಿಯಸ್ ಅಂತ ಒಂದು ಕೋಣೆ ಅಥವಾ ಒಂದು ರೂಮ್ ಇರುತ್ತೆ. ಒರಿಜಿನ್ ಆಫ್ ರೆಪ್ಲಿಕೇಶನ್ ಈಕೋಲೈ ಬಿಂಗ್ ಪ್ರೊಕ್ಯಾರಿಯೋಟ್ ಒಂದೇ ಇರೋದು. ಯೂಕ್ಯಾರಿಯೋಟ್ಸ್ ಅಲ್ಲಿ ಒರಿಜಿನ್ ಆಫ್ ರೆಪ್ಲಿಕೇಶನ್ ಸುಮಾರು ಇರುತ್ತೆ ಅಲ್ವಾ, ಸುಮಾರು ಜಾಗದಿಂದ ರೆಪ್ಲಿಕೇಶನ್ ಸ್ಟಾರ್ಟ್ ಆಗಬಹುದು. ರೋ ಫ್ಯಾಕ್ಟರ್ ಇಸ್ ರಿಕ್ವೈರ್ಡ್ ಫಾರ್ ಇನಿಸಿಯೇಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ರೋ ಫ್ಯಾಕ್ಟರ್ ಇಸ್ ರಿಕ್ವೈರ್ಡ್ ಫಾರ್ ಸ್ಟಾಪಿಂಗ್ ಟ್ರಾನ್ಸ್ಕ್ರಿಪ್ಷನ್. ದರ್ ಇಸ್ ಓನ್ಲಿ 1 RNA ಪಾಲಿಮರೇಸ್. ಎಸ್, ಇದು ನಮ್ಗೆ ಇಷ್ಟ ಆಯ್ತು ಆಪ್ಷನ್, ಅಂದ್ರೆ ಇದು ಕರೆಕ್ಟು ಇದೆ. ಆ್ಯಂಡ್ ದ ಆನ್ಸರ್ ಇಸ್ ಆಪ್ಷನ್ 4. ಯೂಕ್ಯಾರಿಯೋಟ್ಸ್ ಆದರೆ ಯು ಹ್ಯಾವ್ RNA ಪಾಲಿಮರೇಸ್ 1, 2, 3 ಆ್ಯಂಡ್ ಬೇರೆ ಬೇರೆ ಟ್ರಾನ್ಸ್ಕ್ರಿಪ್ಷನ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ. ಕರೆಕ್ಟ್ ಅಲ್ವಾ? ಇನ್ನೊಂದು ಕ್ವೆಶನ್ ಫ್ರಮ್ ಮಾಲಿಕ್ಯುಲರ್ ಬೇಸಿಸ್. ಇನ್ ಯೂಕ್ಯಾರಿಯೋಟ್ಸ್ mRNA ಸಿಂಥಸೈಸ್ ವಿತ್ ದ ಏಡ್ ಆಫ್ mRNA ಗೆ ಯಾವ RNA ಪಾಲಿಮರೇಸ್ ಯೂಟಿಲೈಸ್ ಆಗೋದು? ಆ್ಯಂಡ್ ವಿ ನೋ RNA ಪಾಲಿಮರೇಸ್ 2.
ಒಂದು mRNA ಹೇಳ್ತಾರೆ, ಒಂದು ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂತ ಕರಿಬಹುದು, ಇಲ್ಲ HNRNA ಅಂತ ಕರಿಬಹುದು, mRNA ಅಂತಾನೆ ಕರಿಬೇಕಂತಿಲ್ಲ. ಕರೆಕ್ಟಾ? ನಾ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ ಇಸ್ ಟ್ರೂ? ಎವಲ್ಯೂಷನ್ ಇಂದ ಒಂದು ಪ್ರಶ್ನೆ ಅಬೌಟ್ ನಿಯಾಂಡರ್ಥಲ್ ಮ್ಯಾನ್ ಅಥವಾ ಹೋಮೋ ನಿಯಾಂಡರ್ಥಲೆನ್ಸಿಸ್ ನ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ನೀವು ಆಪ್ಷನ್ಸ್ ಓದಿ, you can see the option. They had smaller brain capacity than modern humans. They primarily lived in Africa. They coexisted with Homo habilis. They practiced burial rituals and used tools ಅಂತ ಕೊಟ್ಟಿದ್ದಾರೆ. Then the answer is option 4 here. Correct ಅಲ್ವಾ? Yes. Next. Which symptom is commonly associated with ascariasis, human health and disease ಇಂದ ಬರುವಂಥ ಪ್ರಶ್ನೆ. And we know intestinal blockage and malnutrition ಅನ್ನೋದು ಕ್ವೈಟ್ ಕಾಮನ್ ಅಂತ ನಮಗೆ ಗೊತ್ತು. ನೆಕ್ಸ್ಟ್ ಕ್ವೆಶನ್ ಬರೋದು ಇಲ್ಲಿ, ಯು ಕ್ಯಾನ್ ಸಿ ಹಿಯರ್. ಇಕಾಲಜಿಗೆ ಬಂದ್ವಿ. ವಿಚ್ ಆಫ್ ದ ಗಿವನ್ ಇಸ್ ದಿಸ್ ಲೀಸ್ಟ್ ಪ್ರೊಡಕ್ಟಿವ್ ಎಕೋಸಿಸ್ಟಮ್ ಅಂತ ಕೇಳ್ತಾ ಇದ್ದಾರೆ. ಡೆಸರ್ಟ್, ಕಾರಲ್ ರೀಫ್, ಶುಗರ್ ಕೇನ್ ಫೀಲ್ಡ್, ಟ್ರಾಪಿಕಲ್ ರೈನ್ ಫಾರೆಸ್ಟ್. ಲೀಸ್ಟ್ ಪ್ರೊಡಕ್ಟಿವ್ ಅಂದಿದ ತಕ್ಷಣ ಡೆಸರ್ಟ್ ಬಿಕಮ್ಸ್ ದಿ ಆನ್ಸರ್, ಬಿಕಾಸ್ ಡೆಸರ್ಟ್ ಅಲ್ಲಿ ಓವರ್ ಆಲ್ ಬಯೋಡೈವರ್ಸಿಟಿ ಕಮ್ಮಿ ಇರೋದು, ಗಿಡಗಳು ಕಮ್ಮಿ ಇದ್ರೆ ಪ್ರಾಣಿಗಳು ಕಮ್ಮಿ ಇರುತ್ತೆ. Hence productivity will drop. Productivity and diversity are tightly linked. Diversity ಹೆಚ್ಚಾಗ್ತಾ ಇದ್ದಂಗೆ productivity ಕೂಡ ಜಾಸ್ತಿ ಆಗುತ್ತೆ. Okay. Which of the following is a characteristic feature of plasmids? Biotechnology ಬಂತು ಇಲ್ಲಿ. And the answer is that they can self-replicate and they are generally circular DNA molecules. Correct ಅಲ್ವಾ? They are present in ಹೆಚ್ಚಾಗಿ prokaryotes. Eukaryotes ಅಂತ ನೀವು ತಗೊಂಡ್ರೆ ಈಸ್ಟ್ ಅಲ್ಲಿ ನಿಮಗೆ ಪ್ಲಾಸ್ಮಿಡ್ಸ್ ಸಿಗಬಹುದು. They carry only structural gene. No, not necessary. Structural gene ಮಾತ್ರ ಪ್ರೊಡ್ಯೂಸ್ ಮಾಡ್ಬೇಕಂತಿಲ್ಲ. ಈ ಬಯಾಲಜಿಯಲ್ಲಿ ಓನ್ಲಿ, ಆಲ್ವೇಸ್, ನೆವರ್, ಎವರ್ ಇದೆಲ್ಲ ಟ್ರಿಕ್ ಕ್ವೆಶನ್ಸ್. ಸೊ ಅಂಥ ಪದಗಳು ಸ್ಪೆಷಲಿ MCQ ಅಲ್ಲಿ ಬಂದಿದ ತಕ್ಷಣ ನೀವು ಅದನ್ನು 2-3 ಸರಿ ಓದಬೇಕು. ವೆರಿ ರೇರ್ಲಿ ಸ್ಟೇಟ್ಮೆಂಟ್ಸ್ ಅಲ್ಲಿ ಓನ್ಲಿ, ಆಲ್ವೇಸ್, ನೆವರ್, ಎವರ್ ಎಲ್ಲ ಇದ್ರೆ ದೋಸ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ. Okay, out of the following feature, which one does not play a role in determining biodiversity hotspot ಅಂತ ಕೇಳಿದರೆ, then the answer is low genetic diversity. Genetic diversity ಹೈ ಇದ್ರೆ and ಅಲ್ಲಿರುವಂತಹ ಜೀವಿಗಳು ವಿಧ ವಿಧವಾಗಿದ್ರೆ and ಅಲ್ಲಿ ಥ್ರೆಟ್ ಇದ್ರೆ ಆಫ್ ಹ್ಯಾಬಿಟ್ಯಾಟ್ ಲಾಸ್ ಅಂಥದನ್ನ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಪಿರಮಿಡ್ ಆಫ್ ಬಯೋಮಾಸ್ ಇಸ್ ಇನ್ ಸಿ ಇಸ್ ಜನರಲಿ ನೀರು ಎಕ್ವೆಟಿಕ್ ಎಕೋಸಿಸ್ಟಮ್ ತಗೊಂಡಿದ ತಕ್ಷಣ ದ ಪಿರಮಿಡ್ ಆಫ್ ಬಯೋಮಾಸ್ ಬಿಕಮ್ಸ್ ಉಲ್ಟಾ. ಉಲ್ಟಾ ಅಂದ್ರೆ ಏನು? ಇನ್ವರ್ಟೆಡ್. Puffed up appearance of dough during preparation of bread is due to. Puffed up appearance is due to production of CO2 in fermentation. Fermentation ಆದಾಗ ಕಾರ್ಬನ್ ಡೈಆಕ್ಸೈಡ್ ಏನು ಪ್ರೊಡ್ಯೂಸ್ ಆಗಿದೆ, ಅದರಿಂದಾಗಿ ಬ್ರೆಡ್ ತೂತಾಗಿ ಮೆತ್ತಗೆ ಪ್ರೊಡ್ಯೂಸ್ ಆಗೋದು. ಅದು ಕರೆಕ್ಟ್ ಆಗಿಲ್ಲ ಅಂದ್ರೆ ಅಫ್ಕೋರ್ಸ್ ಆಗಲ್ಲ. ಕರೆಕ್ಟ್. ನಾವು ದಟ್ ಬ್ರಿಂಗ್ಸ್ ಅಸ್ ಟು ದ 5 ಕಂಪಲ್ಸರಿ ನಮ್ಮ ಏನಂತಾರೆ ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲಿಫಾರ್ಮ್ ಅಪ್ಯಾರಟಸ್ ಇಸ್ ಪ್ರೆಸೆಂಟ್ ಇನ್ ಡ್ಯಾಶ್ ಸೆಲ್ಸ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಿನರ್ಜಿಟ್ಸ್ ಅಂತ ಬರುತ್ತೆ ಆನ್ಸರ್. ದ ಮಿಲ್ಕ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್ ಇಸ್ ಕಾಲ್ಡ್. ಇದನ್ನ ಕೊಲೆಸ್ಟ್ರಮ್ ಅಂತ ಕರಿತೀವಿ. ಯು ಕ್ಯಾನ್ ಸಿ 3 more here. The phenomenon of alteration of DNA sequence which results in the change in phenotype and genotype of an organism is called. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತೂ ಅಟೆಂಪ್ಟ್ ಮಾಡಲೇಬೇಕು. ನನಗೆ ಇವಾಗ ನಾನು ಓದಿಲ್ಲ ಅಂದ್ರೂ ಮ್ಯೂಟೇಷನ್ ಅನ್ನೋದು ಆನ್ಸರ್ ಆಗುತ್ತೆ ಅಂತ ಒಂದು ಡೌಟ್ ಬರಬಹುದು. ದ ಥಾರ್ನ್ ಅಂಡ್ ಟೆಂಡ್ರಿಲ್ಸ್ ಆಫ್ ಬೋಗನ್ವಿಲ್ಲಾ ಅಂಡ್ ಕುಕರ್ಬಿಟಾ ರೆಪ್ರೆಸೆಂಟ್. ವಾಟ್ ಡು ದೇ ರೆಪ್ರೆಸೆಂಟ್? ಹೋಮಾಲಜಿ. And a species confined to a particular region and not found anywhere else is called endemic species ಅಥವಾ ಆ ಕಾನ್ಸೆಪ್ಟ್ ಅನ್ನ ಎಂಡಮಿಸಮ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 5 ಕೊಡ್ಬೇಕಂತಿಲ್ಲ. ದೇ ಕ್ಯಾನ್ ಇವನ್ ಇನ್ಕ್ರೀಸ್ ದ ಏನಂತಾರೆ ಆಪ್ಷನ್ಸ್. ಸೊ ಮೇ ಬಿ ಟು ಕನ್ಫ್ಯೂಸ್ ಯು ಅ ಲಿಟಲ್ ಬಿಟ್, ಆದ್ರೂ ನೀವು ಆನ್ಸರ್ ಮಾಡ್ತೀರಾ ಬಿಕಾಸ್ ಇಟ್ ಇಸ್ ಕಮ್ ಆನ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಟ್ ದಿ ಎಂಡ್ ಆಫ್ ದ ಡೇ. ಪಾರ್ಟ್ ಬಿ ಅಲ್ಲಿ 5 ಮಾರ್ಕಿಗೆ 5 ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬೇಕು ಅಂಡ್ ಪ್ರತಿ ಕ್ವೆಶನ್ ಹ್ಯಾಸ್ 2 marks. ಯು ಆರ್ ಅವೇರ್ ಆಫ್ ದಟ್. ಇಲ್ಲಿ ನೋಡಿ, ಎಕ್ಸ್ಪ್ಲೇನ್ ದ ಟೆಕ್ನಿಕ್ ದಟ್ ಕ್ಯಾನ್ ಹೆಲ್ಪ್ ಅ ಹೆಲ್ದಿ ಮ್ಯಾರಿಡ್ ವುಮನ್ ಹೂ ಇಸ್ ಅನೇಬಲ್ ಟು ಪ್ರೊಡ್ಯೂಸ್ ವಯಬಲ್ ಓವಾ ಬಟ್ ಕ್ಯಾನ್ ಪ್ರೊವೈಡ್ ಅ ಸೂಟಬಲ್ ಫಾರ್ ಫರ್ಟಿಲೈಸೇಷನ್ ಅಂಡ್ ಫರ್ದರ್ ಡೆವಲಪ್ಮೆಂಟ್ ಅಂಡ್ ವಾಂಟ್ಸ್ ಟು ಬೇರ್ ಅ ಚೈಲ್ಡ್. ಸೊ ಇಲ್ಲಿ ಆ ಟೆಕ್ನಿಕ್ ಯಾವುದು ಅಂತ ನೀವು ಬರೆದು ಅದ್ರ ಡೆಫಿನೇಷನ್ ಕೊಟ್ಟು ಮಾಡಿದ್ರೆ ಸಾಕು. ಯಾಕೆಂದ್ರೆ ಇಲ್ಲಿ ಮೆನ್ಷನ್ ಮಾಡಿದರೆ 3 to 5 ಸೆಂಟೆನ್ಸಸ್. ಇದನ್ನ ಎಕ್ಸ್ಟ್ರೇಟ್ ಆಗ್ಲಿಕ್ಕೆ ಹೋಗ್ಬೇಡಿ. 2 ಮಾರ್ಕಿನ ಪ್ರಶ್ನೆಗೆ ನೀವು 1 ಪೇಜ್ ಬರೆದ್ರೆ ಯಾರ ಹತ್ರ ಸ್ವಲ್ಪ ಪೇಷನ್ಸ್ ಇಲ್ಲ ಓದಕ್ಕೆ, ಅಂಡ್ ದೇ ವಿಲ್ ಡೆಫಿನೆಟ್ಲಿ ಕಟ್ half a mark ಬಿಕಾಸ್ ಅವ್ರಿಗೆ ಏನ್ ಅನ್ಸುತ್ತೆ, ಓ ಈ ಮಗುಗ್ ಬರಲ್ಲ, ಇದು ಬೀಟಿಂಗ್ ಅರೌಂಡ್ ದ ಬುಷ್, ಇದೆಲ್ಲ ಇನ್ಫಾರ್ಮೇಶನ್ ಹಾಕಿದೆ. ಇಟ್ಸ್ ಲೈಕ್ ನಿಮ್ಮ ಹೆಸರು ಏನು ಅಂತ ಕೇಳಿದಾಗ ನೀವು ನಿಮ್ಮ ಹೆಸರು, ನಿಮ್ಮ ಅಜ್ಜನ ಹೆಸರು, ನಿಮ್ಮ ಮುತ್ತಾತನ ಹೆಸರು, ಎಲ್ಲರ ಹೆಸರು ಹೇಳಿದ್ರೆ ಹೇಗೆ? ದಟ್ ಇಸ್ ದ ಕಾನ್ಸೆಪ್ಟ್. ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಟಿಕ್ ಟು ದ ನಂಬರ್ ಆಫ್ ಸೆಂಟೆನ್ಸಸ್ ದಟ್ ಆರ್ ಮೆನ್ಷನ್.
ವಿಚ್ ಡೇಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಆರ್ ಐಡೆಂಟಿಫೈಡ್ ಅಸ್ ಫರ್ಟೈಲ್ ಪೀರಿಯಡ್ ಅಂಡ್ ವೈ? ಅಗೇನ್ ಮೆನ್ಸ್ಟ್ರುವಲ್ ಸೈಕಲ್ ಮೇಲೆ ಸೊ ಯು ಕ್ಯಾನ್ ಮೆನ್ಷನ್ ಫರ್ಟೈಲ್ ಪೀರಿಯಡ್ ಯಾವುದು, ಓವ್ಯುಲೇಷನ್ ಯಾವಾಗ ನಡೆಯುತ್ತೆ, ಅಂಡ್ ವಿಚ್ ಡೇ ಇಟ್ ಹ್ಯಾಪನ್ಸ್, ಅಂಡ್ ಅದನ್ನೆಲ್ಲ ಬರೀಬಹುದು. ರೈಟ್ ದ ಸೆಕ್ಸ್ ಆಫ್ ಅ ಹ್ಯೂಮನ್ ಹ್ಯಾವಿಂಗ್ XXY ಕ್ರೋಮೋಸೋಮ್ ವಿತ್ 22 pairs of autosome. ನೇಮ್ ದ ಡಿಸಾರ್ಡರ್ ದಿಸ್ ಹ್ಯೂಮನ್ ಸಫರ್ಸ್ ಫ್ರಮ್. ಎರಡು ಪಾರ್ಟ್ ಅಲ್ಲಿ ಕೇಳಿದ್ದಾರೆ. ಸೆಕ್ಸ್ ಯಾವುದು, XXY ಅಂದಿದ ತಕ್ಷಣ ಸ್ಟೆರೈಲ್ ಮೇಲ್ ಅಂತ ಬರೀತೀರಾ. ಡಿಸಾರ್ಡರ್ ಏನು, ಡಿಸಾರ್ಡರ್ ಇಸ್ ಗೋಯಿಂಗ್ ಟು ಬಿ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಅಷ್ಟು ಬರೆದ್ರೆ ಮಾರ್ಕ್ಸ್ ನಿಮಗೆ ಕೊಡಲೇಬೇಕು ಅವರು. ನೀವು ಇಲ್ಲ ಮ್ಯಾಮ್ ನಮ್ಗೆ ಹೆದರಿಕೆ ಆಗ್ತಾ ಇದೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ಲಾ, ಮಾಡಿ, ನೋ ಪ್ರಾಬ್ಲಮ್. ಟ್ರೈಸೋಮಿ ಆಫ್ ಸೆಕ್ಸ್ ಕ್ರೋಮೋಸೋಮ್ ಅಂತ ಬರೀರಿ, ದಟ್ ಇಸ್ ಆಲ್ಸೋ ಓಕೆ. ಬಟ್ ಅವ್ರು ಕೇಳಿರೋಂಥ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಟ್ಟರೆ ವಿದೌಟ್ ಸ್ಕಿಪ್ಪಿಂಗ್ ಎನಿ ವರ್ಡ್ 100% ಫುಲ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ವಾಟ್ ಇಸ್ ಡೈವರ್ಜೆಂಟ್ ಎವಲ್ಯೂಷನ್? ನೀವು ಇದರ ಡೆಫಿನೇಷನ್ ಅನ್ನ ಹಾಕಬೇಕು. ಡೋಂಟ್ ಸ್ಕಿಪ್ ಎನಿ ವರ್ಡ್. ಡೈವರ್ಜೆಂಟ್ ಎವಲ್ಯೂಷನ್ ಡೆಫಿನೇಷನ್ ಅನ್ನ ಹಾಕಿದ ನಂತರ ಒಂದು ಎಕ್ಸಾಂಪಲ್ ಕೊಡಿ. ಆ್ಯಂಡ್ ಈವನ್ ಅದರ್ವೈಸ್ ಆಲ್ಸೋ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಲ್ಲಿ ಎಲ್ಲ ಅಪ್ಲಿಕೇಬಲ್ ಅಲ್ಲಿ ಎಲ್ಲ ನೀವು ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಮಾಡಿದ್ರೆ ಒಳ್ಳೇದು. ಅವ್ರು ಕೇಳಲಿಲ್ಲ ಅಂದ್ರು ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್. ನೇಮ್ ಅ ಡ್ರಗ್ ವಿಚ್ ಇಸ್ ಯೂಸ್ಡ್ as an effective sedative and painkiller for helping patients cope with mental illness like depression, but often misused. ಅಗೇನ್ ಇಲ್ಲಿ ಎ ಅಂತ ಹಾಕಿ ಡ್ರಗ್ಗಿನ ಹೆಸರು, ಬಿ ಅಂತ ಹಾಕಿ ಡ್ರಗ್ಗಿನ ಹೆಸರು. ಪರ್ಪಸ್ಲಿ ನಾನು ಆನ್ಸರ್ ಸದ್ಯ ಕೊಡ್ತಾ ಇಲ್ಲ. ದ ರೀಸನ್ ಬಿಂಗ್ ದಿಸ್ ಇಸ್ ನಾಟ್ ಎಕ್ಸ್ಪ್ಲನೇಷನ್ ಆಫ್ ದ ಕಾನ್ಸೆಪ್ಟ್. ಇದು ಯಾವ ರೀತಿಯ ಒಂದು ಕ್ವೆಶನ್ ಪೇಪರ್ ಬರಬಹುದು ಅಂಡ್ ಎಂಥ ಕಾನ್ಸೆಪ್ಟ್ಸ್ ಅನ್ನ ಕೇಳಬಹುದು ಅಂತ. ಅಫ್ಕೋರ್ಸ್ ಇದನ್ನ ಅಲ್ಲಿ PU ಬೋರ್ಡ್ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋದು ಬೇಡವೇ ಬೇಡ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಕಾನ್ಸೆಪ್ಟ್ ದಟ್ ಐ ಆಮ್ ಮೆನ್ಷನಿಂಗ್. ಯಾವ ಕಾನ್ಸೆಪ್ಟ್ ಮೆನ್ಷನ್ ಆಗ್ತದೆ ಅದನ್ನ ನೋಡ್ಕೊಳ್ಳಿ. ಸ್ಟೇಟ್ ದ ಎಫೆಕ್ಟ್ ಆಫ್ ಮೆಕ್ಯಾನಿಕಲ್ ಎಜಿಟೇಷನ್ ಇನ್ ಏರೇಷನ್ ಟ್ಯಾಂಕ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಮೆಕ್ಯಾನಿಕಲ್ ಎಜಿಟೇಷನ್, ಈ ಏರೇಷನ್ ಟ್ಯಾಂಕ್ ಅಲ್ಲಿ ಯಾಕೆ ಮಾಡ್ತೀವಿ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನು ಅಂತ ಇಂಪಾರ್ಟೆನ್ಸ್ ನೀವು ಬರಿಬೇಕಾಗತ್ತೆ ಅಲ್ಲಿ. ನೆಕ್ಸ್ಟ್ ಒಂದು ಗ್ರಾಫ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಸ್ವಲ್ಪ ಏನಂತಾರೆ ಯೋಚನೆ ಮಾಡಬೇಕಾಗಿರೋಂಥದ್ದು. ಅಪ್ಲಿಕೇಶನ್ ಬೇಸ್ಡ್ ಪ್ರಶ್ನೆ ಅಂತೀವಿ. ಗ್ರಾಫ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಎ ಮತ್ತೆ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ವಾಟ್ ಇಸ್ ಕ್ಯಾರಿಂಗ್ ಕೆಪಾಸಿಟಿ ಇನ್ ರೆಸ್ಪೆಕ್ಟ್ ಆಫ್ ಕರ್ವ್ ಬಿ ಇಂಡಿಕೇಟಿವ್ ಆಫ್ ಮೆನ್ಷನ್ ದಿ ಆಕ್ಷನ್ ಆಫ್ ಪಾಸಿಬಲ್ ನ್ಯಾಚುರಲ್ ಫೋರ್ಸಸ್ ದಟ್ ಕುಡ್ ಹ್ಯಾವ್ ಲೆಡ್ ಟು ಕರ್ವ್ ಬಿ. ಅರ್ಥ ಆಯ್ತಾ? ಸೊ ಕರ್ವ್ ಬಿ ಅಲ್ಲಿ ವಾಟ್ ಇಸ್ ಕ್ಯಾರಿಂಗ್ ಕೆಪಾಸಿಟಿ, ಕೆ ಇಸ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ಬರೆದು ಕ್ಯಾರಿಂಗ್ ಕೆಪಾಸಿಟಿಯ ಡೆಫಿನೇಷನ್ ಹಾಕಿ ಅಷ್ಟೇ. ತಿರುಗಿಸಿ ಕೇಳಿದರೆ ಬಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಡೆಫಿನೇಷನ್ ಫ್ರಮ್ ಯು. ಆ್ಯಂಡ್ ಆ ಕ್ಯಾರಿಂಗ್ ಕೆಪಾಸಿಟಿ ಮತ್ತೆ ಈ ನೋಡಿ ಕರ್ವ್ ಬಿ ಸ್ಟೇಷನರಿ ಫೇಸ್ ಅಥವಾ ಗ್ರೋತ್ ಸ್ಟಾಗ್ನೆಂಟ್ ಆಗುತ್ತೆ. ಅದು ಈಕ್ವಲ್ ಆಗೋದು ಯಾವಾಗ, ಯಾವ ಕಂಡೀಷನ್, ನ್ಯಾಚುರಲ್ ಫೋರ್ಸಸ್ ಯಾವುದು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಲೈಕ್ ಪ್ರಿಡೇಷನ್ ಬರಿಬಹುದು, ನೀವು ಕಾಂಪಿಟೇಷನ್ ಬರಿಬಹುದು. ಓಕೆ, ಸೊ ನೇಮ್ ದ ಆಕ್ಷನ್ ಆಫ್ ಪಾಸಿಬಲ್ ನ್ಯಾಚುರಲ್ ಫೋರ್ಸಸ್ ದಟ್ ಕುಡ್ ಹ್ಯಾವ್ ಲೆಡ್ ಟು ಕರ್ವ್ ಬಿ. ಓಕೆ, NCERT ಇಂದ ತಗೊಂಡಿರುವಂಥದ್ದು, ಏನು ರಾಕೆಟ್ ಸೈನ್ಸ್ ಇಲ್ಲ. ಇಂಥ ಪ್ರಶ್ನೆಗಳನ್ನ ಜಾಸ್ತಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಮೋರ್ ದೆನ್ ಡಿಸ್ಕ್ರಿಪ್ಟಿವ್, ತುಂಬಾ ಡಿಸ್ಕ್ರಿಪ್ಷನ್ ಬರೆಯುವಂಥ ಆನ್ಸರ್ಸ್ ಅನ್ನ ನೀವು ಸೈಡಿಗೆ ಇಟ್ಟು ಇಂಥದನ್ನ ಬರೆದ್ರೆ ಮಾರ್ಕ್ಸ್ ಇಲ್ದಿದ್ರೆ ಹಾಫ್ ಕಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥದಕ್ಕೆ ನೀವು ಕರೆಕ್ಟಾಗಿ ಬರೆದ್ರೆ ಏನು ಕಟ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ನೀವು, ಇಫ್ ಯು ಆರ್ ಪ್ರಿಪೇರ್ಡ್ ಆಫ್ ಕೋರ್ಸ್. ಪಾರ್ಟ್ ಸಿ ಅಲ್ಲಿ 3 marks ಕ್ವೆಶನ್ ಬರುತ್ತೆ. ಅಗೇನ್ 5 ಯು ಹ್ಯಾವ್ ಟು ಆನ್ಸರ್ ಆ್ಯಂಡ್ 40 to 80 ವರ್ಡ್ಸ್. ಅಗೇನ್ ಒಂದು 5 to 7 ಸೆಂಟೆನ್ಸಸ್ ಬರಬಹುದು. ಒಂದು ಪೇಜ್ ಆನ್ಸರ್ ಇಲ್ಲೂ ಬರೀಲಿಕ್ಕೆ ಹೋಗಬೇಡಿ, ಮಾರ್ಕ್ಸ್ ಕಟ್ ಆಗುತ್ತೆ. ಬಿಕಾಸ್ ಇಟ್ ವಿಲ್ ಇಂಡಿಕೇಟ್ ದಟ್ ನಿಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಬರಲ್ಲ ಅಂತ. Categorize the following into different kinds of IUDs such as non-medicated, copper releasing or hormone releasing one. A ಇಂದ F ತನಕ ನಿಮಗೆ ಬೇರೆ ಬೇರೆ ಏನಂತಾರೆ IUDs ಇಂಟ್ರಾಯೂಟ್ರೈನ್ ಡಿವೈಸಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಕ್ಯಾಟಗರೈಸ್ ಮಾಡಿ ಅಂತ ಹೇಳಿದ್ದಾರೆ. ನೀವೇನ್ ಮಾಡ್ತೀರಾ, ನಾನ್ ಮೆಡಿಕೇಟೆಡ್, ಕಾಪರ್ ರಿಲೀಸಿಂಗ್, ಹಾರ್ಮೋನ್ ರಿಲೀಸಿಂಗ್ ಅಂತ ಬರ್ದು ಅದ್ರ ಕೆಳಗಡೆ A, B, C, D, E, F ಬರ್ಕೊಂಡು ಹೋಗ್ತೀರಾ ಅಷ್ಟೇ. 3 marks are yours. Schematic ಸ್ಟ್ರಕ್ಚರ್ ಆಫ್ ಅ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಇಲ್ಲಿ ನೀವು ಡಯಾಗ್ರಾಮ್ ಡ್ರಾ ಮಾಡಬೇಕಾಗುತ್ತೆ. ಪ್ರಮೋಟರ್ ಎಲ್ಲಿ, ಟರ್ಮಿನೇಟರ್ ಎಲ್ಲಿ, ಸ್ಟ್ರಕ್ಚರಲ್ ಜೀನ್ ಎಲ್ಲಿ, ಸೊ ಡಯಾಗ್ರಾಮ್ ನೀವು ಡ್ರಾ ಮಾಡಬೇಕು. ಆ್ಯಂಡ್ ಇಲ್ಲಿ ಪೊಲಾರಿಟಿ ಮರಿಬಾರ್ದು. ಪೊಲಾರಿಟಿ ಮರ್ತ್ರೆ 5' ಎಲ್ಲಿ 3' ಇಲ್ಲಿ ಮಾರ್ಕ್ಸ್ ಕಟ್ ಮಾಡೇ ಮಾಡ್ತಾರೆ. ಸ್ಟೇಟ್ ಹಾರ್ಡಿ ವೇನ್ಬರ್ಗ್ ಲಾ ಲಿಸ್ಟ್ 4 factors which disturb the genetic equilibrium. ಸೊ ಆ 4 factorsಗೆ 2 mark. ನೀವು ಹಾರ್ಡಿ ವೇನ್ಬರ್ಗ್ ಲಾ ಅನ್ನ ಸ್ಟೇಟ್ ಮಾಡಿದ್ರೆ 1 mark. 3 marks are in your pocket. ಲಾ ಅಂತ ಹೇಳಿದರೆ, ಸೊ ಪ್ಲೀಸ್ ಟ್ರೈ ನಾಟ್ ಟು ಆಲ್ಟರ್ ಎನಿಥಿಂಗ್. ಎಂಥದ್ದು ಆಲ್ಟರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಲಾ ಹೇಗೆ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಹಾಗೆ ಹಾಕಿ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ PCR ಟೆಕ್ನಾಲಜಿ. PCR ಟೆಕ್ನಾಲಜಿ ಇನ್ವಾಲ್ವ್ ಆಗಿರೋ 3 ಸ್ಟೆಪ್ ಅನ್ನ ನೀವು ಕರೆಕ್ಟಾಗಿ ಬರೆದ್ರೆ ವಿತ್ ಡೆಫಿನೇಷನ್ ಅಗೇನ್ ಮಾರ್ಕ್ಸ್ ಆರ್ ಯೋರ್ಸ್. ತುಂಬಾ ವಿವರಿಸ್ಲಿಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ದಾರೆ, ಬಟ್ 3 ಮಾರ್ಕಿಗೆ ಕೇಳಿದ್ದಾರೆ. ಸೊ ಯೂಸ್ ಯೋರ್ ಬ್ರೈನ್. ಎಷ್ಟು ಬರೀತೀರ ಎಲ್ಲ ಬರ್ಕೊಂಡು ಹೋಗ್ಬೇಕಂತಿಲ್ಲ. ಫಸ್ಟ್ 3 steps ಅನ್ನ ಹಾಕಿ ಅಂಡ್ ಇಂಪಾರ್ಟೆಂಟ್ ಡೆಫಿನೇಷನ್ ಅಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಬರ್ಕೊಂಡ್ರೆ ಮಾರ್ಕ್ಸ್ ಆರ್ ಯೋರ್ಸ್.
Next, transgenic animals can be used to produce biological products. Justify with 2 examples. Which transgenic animal is used to test the safety of polio vaccine? A ಅಂತ ಹಾಕಿ ಆನ್ಸರ್, ಬಿ ಅಂತ ಹಾಕಿ ಆನ್ಸರ್. ಓಕೆ, ಎಂಥದ್ದು ಕಷ್ಟ ಇಲ್ಲ, ಆಲ್ಮೋಸ್ಟ್ ಇದೇ ಲೆವೆಲಿನ ಪೇಪರ್ ಬರೋದು. ನಿಮ್ಗೆ ಎಲ್ಲಿ ಸ್ವಲ್ಪ ಎಡವಟ್ಟಾಗ್ಬೋದು ಅಂತ ಹೇಳಿದ್ರೆ MCQ ಅಲ್ಲಿ ಸ್ವಲ್ಪ ಹಾಟ್ಸ್ ಅಥವಾ ಸ್ವಲ್ಪ ಕ್ಯಾಲ್ಕುಲೇಷನ್ ಬೇಸ್ ಪ್ರಶ್ನೆ ಬಂದಿದ ತಕ್ಷಣ ಮಕ್ಕಳು ಸ್ವಲ್ಪ ಬ್ಲ್ಯಾಂಕ್ ಆಗ್ತಾರೆ. ಬಯಾಲಜಿಯಲ್ಲಿ ನಂಬರ್ಸ್ ನೋಡಿದ ತಕ್ಷಣ ಅದಾಗ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಬಯಾಲಜಿಯಲ್ಲಿ ನಂಬರ್ ಇನ್ಕ್ಲೂಡ್ ಆದ್ರೂ ನೀವು ಮಾಡ್ತಾ ಇರೋದು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಇದೆಲ್ಲ ನಾವು ಎಲ್ಲಿ ಲೋವರ್ ಪ್ರೈಮರಿಯಲ್ಲಿ ಕಲ್ತಿರುವಂಥದ್ದು. ಯು ವಿಲ್ ಬಿ ಏಬಲ್ ಟು ಅಪ್ಲೈ ದ್ಯಾಟ್, ಡೋಂಟ್ ವರಿ. ಇಂಟಗ್ರೇಷನ್ ಡಿಫ್ರೆನ್ಸಿಯೇಷನ್ ಎಲ್ಲ ಬಯಾಲಜಿಯಲ್ಲಿ ಅವ್ರು ಕೇಳಲ್ಲ, ಸೊ ಹೆದರ್ಕೋಬೇಡಿ. Explain the ex situ conservation of biodiversity. How is the in situ conservation different from it? Ex situ ಅಂದ್ರೆ ಏನು, in situ ಅಂದ್ರೆ ಏನು, ವ್ಯತ್ಯಾಸಗಳನ್ನ ಎಕ್ಸಾಂಪಲ್ ಕೇಳಿಲ್ಲ, ನೀವು ಬರಿತೀರಾ, ಬರಿಬೇಕು, ಬರೆದ್ರೆ ಒಳ್ಳೇದು. ಗೊತ್ತಿಲ್ಲ ಮ್ಯಾಮ್ ಅದು ತಪ್ಪು ಅಂದಾಜಲ್ಲಿ ಬರಿತೀನಿ, ಅದು ಮಾಡ್ಲಿಕ್ಕೆ ಹೋಗ್ಬಿಡಿ. ನೆನಪಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ. ಬಟ್ ಇಫ್ ಯು ರಿಮೆಂಬರ್, ಪ್ಲೀಸ್ ಡೂ ರೈಟ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಇದು ಪಾರ್ಟ್ ಡಿ ಗೆ ಬಂದ್ವಿ, ವೇರ್ ವಿ ಹ್ಯಾವ್ 5 ಮಾರ್ಕ್ ಕ್ವೆಶನ್ಸ್. ಇಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಅಂದ್ರೆ ಸೆಕ್ಷನ್ 1 ಆಫ್ ಪಾರ್ಟ್ ಡಿ ಅಲ್ಲಿ ನೀವು 4 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೀಟಾಗಿ ಡ್ರಾ ಮಾಡಿ ಪೆನ್ಸಿಲ್ ಅನ್ನ ಉಪಯೋಗಿಸ್ಕೊಳ್ಳಿ. ಲೇಬಲ್ ಕೂಡ ಪೆನ್ಸಿಲ್ ಅಲ್ಲೇ ಮಾಡಿದ್ರೆ ಒಳ್ಳೇದು. ಕೆಲವರು ಪೆನ್ನಲ್ಲಿ ಲೇಬಲ್ ಮಾಡ್ತಾರೆ, ಮಾರ್ಕ್ಸ್ ಕಟ್ ಮಾಡಲ್ಲ. ಬಟ್ ಪೆನ್ಸಿಲ್ ಆಗಿ ಮಾಡಿ ಸ್ಕೇಲ್ ಯೂಟಿಲೈಸ್ ಮಾಡಿಕೊಂಡು ನೀಟಾಗಿ ಲೈನ್ ಹಾಕಿ ಲೇಬಲಿಂಗ್ ಫುಲ್ ಏನಂತಾರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೆದ್ರೆ ಒಳ್ಳೇದು. ಓಕೆ, ಡ್ರಾ ಮಾಡಿದೀನಿ ಮ್ಯಾಮ್ ಲೇಬಲೇ ಮಾಡಿಲ್ಲ, ಯಾರು ಮಾರ್ಕ್ಸ್ ಕೊಡಲ್ಲಪ್ಪ. 1 ಮಾರ್ಕ್ ಎಲ್ಲೋ ಬೇಜಾರಾಗಿ ಅಯ್ಯೋ ಡ್ರಾ ಮಾಡಿದೆ ಅಲ್ವಾ ಮಗು ಅಂತ ಕೊಡ್ಬೋದು ಹೊರತು ಫುಲ್ ಮಾರ್ಕ್ಸ್ ಅಂತೂ 100% ಬರಲ್ಲ. ಆ್ಯಂಡ್ ಇಂಥ ಕ್ವೆಶನ್ಸ್ ಅನ್ನ ಪಿಕ್ ಮಾಡ್ಕೋಬೇಕು ಓವರ್ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಚಾಯ್ಸ್ ಇದ್ರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 5 on 5 ಸಿಗೋ ಚಾನ್ಸ್ ಜಾಸ್ತಿ ಆಸ್ ಕಂಪೇರ್ ಟು ಡಿಸ್ಕ್ರಿಪ್ಟಿವ್ ಕ್ವೆಶನ್. ಆಯ್ತಾ, ಇಲ್ಲಿಗೆ ಬರೋಣ. ಡ್ರಾ ಡಯಾಗ್ರಾಮ್ಯಾಟಿಕ್ ಸ್ಕೆಚ್ ಆಫ್ ಎನ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಎನ್ ಆಂಥರ್ ಆಫ್ ಎನ್ ಎಂಜಿಯೋಸ್ಪರ್ಮ್. ಲೇಬಲ್ ಇಟ್ಸ್ ಡಿಫರೆಂಟ್ ವಾಲ್ಸ್ ಆ್ಯಂಡ್ ದ ಟಿಶ್ಯೂ ಫಾರ್ಮಿಂಗ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಬೇರೆ ಬೇರೆ ವಾಲ್ಸ್ ಅನ್ನ ನೀವು ಮೆನ್ಷನ್ ಮಾಡ್ತೀರಾ. ಆಮೇಲೆ ಸ್ಪೋರೋಜಿನಸ್ ಟಿಶ್ಯೂ ಅಂತ ಬಂದಾಗ ದಿಸ್ ಇಸ್ ದ ಒನ್ ವಿಚ್ ಫಾರ್ಮ್ಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಮೆನ್ಷನ್ ಮಾಡಬೇಕು. ಎಲ್ಲ ಮೆನ್ಷನ್ ಮಾಡಿ ಒಂದು ವೇಳೆ ಇದು ಮರ್ತೋಯ್ತು 100% ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಂಡು ನೋಟ್ ಡೌನ್ ಮಾಡ್ಕೊಂಡು ಆನ್ಸರ್ ಮಾಡಿ, ಏನು ಬಿಡ್ಲಿಕ್ಕೆ ಹೋಗಬೇಡಿ. ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಮೈಕ್ರೋಸ್ಪೋರೋಜೆನೆಸಿಸ್ ಅಪ್ ಟು ದ ಫಾರ್ಮೇಶನ್ ಆಫ್ ಅ ಮೈಕ್ರೋಸ್ಪೋರ್. ಮೈಕ್ರೋಸ್ಪೋರೋಜೆನೆಸಿಸ್ ಹೇಗೆ ನಡೆಯುತ್ತೆ ಅಪ್ ಟು ಮೈಕ್ರೋಸ್ಪೋರ್ ಫಾರ್ಮೇಶನ್. ಪೋಲನ್ ಫಾರ್ಮೇಶನ್ ಪುನಃ ಹೇಗಾಗೋದಾದ್ರೆ ಒಳಗಡೆ ಸೆಲ್ಸ್ ಅದೆಲ್ಲ ಬೇಡ, ಜಸ್ಟ್ ಮೈಕ್ರೋಸ್ಪೋರ್ ತನಕ ಮೆನ್ಷನ್ ಮಾಡಿ. ರೈಟ್ ದ ಫಂಕ್ಷನ್ ಆಫ್ ಜರ್ಮ್ ಪೋರ್ ಇನ್ ಅ ಪೋಲನ್ ಗ್ರೇನ್ ಆಫ್ ಎನ್ ಎಂಜಿಯೋಸ್ಪರ್ಮ್. ಪೋಲನ್ ಗ್ರೇನ್ ಅಲ್ಲಿ ಜರ್ಮ್ ಪೋರಿನ ಫಂಕ್ಷನ್ ಏನು ಅಂತ ಒಂದು ಲೈನ್ ಅಲ್ಲಿ ನೀವು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ರೈಟ್ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ರೆಪ್ಲಿಕೇಶನ್ ಆಫ್ ಅ ರೆಟ್ರೋವೈರಸ್. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ನ ಕೇಳಿರುವಂತಹ ಈ ಪ್ರಶ್ನೆ. ಯು ಕ್ಯಾನ್ ಮೆನ್ಷನ್ ಹೌ ಎಕ್ಸಾಕ್ಟ್ಲಿ ರೆಟ್ರೋವೈರಸ್ ವಿಲ್ replicate inside its host. ಆ ರೆಪ್ಲಿಕೇಶನ್ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಏನಿದೆ ಅದನ್ನ ಬರೆದ್ರೆ ಅಫ್ಕೋರ್ಸ್ ವಿತ್ ಲೇಬಲಿಂಗ್. ಓಕೆ, ವೈ ಡಸ್ DNA replication occur in a small replication fork and not its entire length? Why is DNA replication continuous and discontinuous in a replication fork? State the importance of origin of replication in a replication fork. ಓಕೆ, 3 ಕೂಡ ಬರಿಬೇಕು. 3 ಕೂಡ NCERT ಇಂದ. ರೆಪ್ಲಿಕೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ 5 ಮಾರ್ಕಿಗೆ ಕೇಳುವಂತ ಚಾನ್ಸ್ ಕಮ್ಮಿ. ಹೀಗೆ ಬ್ರೇಕ್ ಡೌನ್ ಮಾಡಿ 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 ಕೇಳ್ತಾರೆ. ಓಕೆ, ಸೊ ಯಾಕೆ ನಿಮ್ಗೆ ರೆಪ್ಲಿಕೇಶನ್ ಫೋಕ್ ಚಿಕ್ಕದಾಗಿರೋದು, ಯು ಕ್ಯಾನ್ ರೈಟ್ ದ್ಯಾಟ್. ಅದನ್ನ ಅಗೇನ್ ನಾವು ನಮ್ಮ ಲೈವ್ಗಳಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಯಾಕೆ ಒಂದು ಸೈಡ್ ಕಂಟಿನ್ಯೂಸ್ ಇರೋದು, ಒಂದು ಸೈಡ್ ಡಿಸ್ಕಂಟಿನ್ಯೂಸ್ ಇರೋದು, ಲ್ಯಾಗಿಂಗ್ ಅಂಡ್ ಲೀಡಿಂಗ್ ಸ್ಟ್ಯಾಂಡ್ ಅನ್ನೋ ಬಗ್ಗೆ ಬರಿಬೇಕು. ಅಂಡ್ ಒರಿಜಿನ್ ಆಫ್ ರೆಪ್ಲಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ರೆಪ್ಲಿಕೇಶನ್ ಸ್ಟಾರ್ಟೇ ಆಗಲ್ಲ ಅದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಡಿಸ್ಕಸ್ ದ ಚೇಂಜಸ್ ದಟ್ ಅಕರ್ ಇನ್ ದ ಸೆಲ್ ಆಫ್ ಈಸ್ಟ್ ಆಫ್ಟರ್ ಟ್ರಾನ್ಸ್ಕ್ರಿಪ್ಷನ್. ಈಸ್ಟ್ ಅಂದಿದ ತಕ್ಷಣ ಯು ಶುಡ್ ನೋ ದಟ್ ಈಸ್ಟ್ ಇಸ್ ಎ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಸೊ ಇಲ್ಲಿ ನೀವು ಏನೆಲ್ಲ ಬರಿಬೇಕು, ಕ್ಯಾಪಿಂಗ್, ಟೇಲಿಂಗ್ ಹಾಗೆ ಸ್ಪ್ಲೈಸಿಂಗಿನ ಬಗ್ಗೆ ಬರಿಬೇಕಾಗುತ್ತೆ. ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಿನ ಬಗ್ಗೆ ಕೇಳ್ತಾ ಇದ್ದಾರೆ. ಒಬ್ಸರ್ವ್ ದ ಗ್ರಾಫ್ ಗಿವೆನ್ ಬಿಲೋ. ಸಾರಿ, ಒಂದು ನಿಮಿಷ ಏನೋ ಆಯ್ತು. ಓಕೆ, ಹಾ, ಒಬ್ಸರ್ವ್ ದ ಗ್ರಾಫ್ ಗಿವೆನ್ ಬಿಲೋ. ನೋಡೋಣ ಎಲ್ಲಿದೆ, ನೆಕ್ಸ್ಟ್ ಪೇಜ್ ಅಲ್ಲಿದೆ. ದ ಗ್ರಾಫ್ ರೆಪ್ರೆಸೆಂಟ್ಸ್ ಇಂಟರ್ಸ್ಪೆಸಿಫಿಕ್ ಇಂಟರಾಕ್ಷನ್ ಬಿಟ್ವೀನ್ 2 ಸ್ಪೀಶೀಸ್ ಆಫ್ ಪ್ಯಾರಾಮೇಶಿಯಂ competing for the same resource in a culture medium. Paramecium cordatum and Paramecium aurelia were grown in separate culture as well as in mixed culture. It was found that each species grew in numbers according to the logistic equation. So here they are actually talking about competition between Paramecium cordatum and Paramecium aurelia. Okay, look at this graph.
ಓಕೆ, ಈ ಗ್ರಾಫ್ ನೋಡಿ. ಓಕೆ, ಈ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ವಿಚ್ ಸ್ಪೀಶೀಸ್ ಕಾಂಪಿಟೇಟಿವ್ಲಿ ಸುಪೀರಿಯರ್ ಅಂತ ಕೇಳ್ತಾ ಇದ್ದಾರೆ. ಮಿಕ್ಸ್ಡ್ ಕಲ್ಚರ್ ಅಂತ ಹೇಳಿದ್ರೆ ಎರಡರನ್ನ ಒಟ್ಟಿಗೆ ಬೆಳೆಸಬೇಕಾದ್ರೆ ಇಫ್ ಯು ಕ್ಯಾನ್ ಸಿ ಪ್ಯಾರಾಮೇಶಿಯಂ ಒರಿಲಿಯಾ ಮತ್ತೆ ಪ್ಯಾರಾಮೇಶಿಯಂ ಕೊಡಾಟಮ್ ಇಲ್ಲಿದೆ. ಓಕೆ, ಸೊ ನೀವು ನೋಡ್ಬೇಕಾಗತ್ತೆ ವಿಚ್ ಆಫ್ ದ ಟೂ ಹ್ಯಾಸ್ ಸರ್ವೈವ್ಡ್. ಒಟ್ಟಿಗೆ ಮಿಕ್ಸ್ ಮಾಡಿದಾಗ ವಿಚ್ ಇಸ್ ಕಾಂಪಿಟೇಟಿವ್ಲಿ ಸುಪೀರಿಯರ್, ಯಾವ್ದು ಬದುಕಿದೆ ಅಂಡ್ ಯಾವ್ದ್ರ ಪಾಪ್ಯುಲೇಷನ್ ಗ್ರೋ ಆಯ್ತು. ಮಿಕ್ಸ್ಡ್ ಕಲ್ಚರ್ ಅಲ್ಲಿ ನೋಡಿ ಕೊಡಾಟಮ್ ಡೌನ್ ಬಂದಿದೆ, ಒರಿಲಿಯಾ ಸರ್ವೈವ್ ಆಯ್ತು. ಹಾಗಾದ್ರೆ ಕೊಡಾಟಮ್ ಇಸ್ ಇನ್ಫೀರಿಯರ್, ಒರಿಲಿಯಾ ಇಸ್ ಸುಪೀರಿಯರ್ ಅಂತೀರಾ. ಓಕೆ, ಸ್ಟೇಟ್ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಫಾರ್ ದ ಅಬೌವ್ ರಿಸಲ್ಟ್ ಅಂಡ್ ನೇಮ್ ದ ಸೈಂಟಿಸ್ಟ್ ಅಸೋಸಿಯೇಟೆಡ್ ವಿತ್ ದಿಸ್ ಪ್ರಿನ್ಸಿಪಲ್. ಇದು ಗಾಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂಡರ್ ಬರುವಂಥದ್ದು. ಅಂಡ್ ಸೈಂಟಿಸ್ಟ್ನ ಹೆಸರು ಗಾಸ್, ಹೂ ಗೇವ್ ದಿಸ್. ಅಂದ್ರೆ ಎರಡು ರಿಲೇಟೆಡ್ ಸ್ಪೀಶಿ ಸೇಮ್ ರಿಸೋರ್ಸಿಗೆ ಕಾಂಪೀಟ್ ಮಾಡ್ತಾ ಇರಬೇಕಾದ್ರೆ ಕಾಂಪಿಟೇಟಿವ್ಲಿ ಸುಪೀರಿಯರ್ ಸ್ಪೀಶಿ ಬದುಕುತ್ತೆ, ಇನ್ನೊಂದು ಅಫ್ಕೋರ್ಸ್ ಔಟ್ ಆಗುತ್ತೆ ಅಂತ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಇನ್ ವಿಚ್ 2 or more ಸ್ಪೀಶೀಸ್ ಕಂಪೀಟಿಂಗ್ ವಿತ್ ಈಚ್ ಅದರ್. ಸೊ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಯಾವುದು? ಇದು ಕಾಂಪಿಟೇಷನ್ ಬಗ್ಗೆ ನೀವು ಕಾಂಪಿಟೇಷನ್ ಅಲ್ಲಿ ಏನ್ ನಡೆಯುತ್ತೆ ಅಂಡ್ ಹೌ ದ 2 ಸ್ಪೀಶೀಸ್ ಆರ್ ನೆಗೆಟಿವ್ಲಿ ಇಂಪ್ಯಾಕ್ಟೆಡ್ ಅದನ್ನ ಬರಿಬೇಕಾಗುತ್ತೆ. ದೆನ್ ಇಲ್ಲಿ ನೋಡಿ, explain the method to introduce recombinant DNA into the bacterial cell as a host. Draw a label diagram of a simple stirred tank reactor. ನಾನು ನಿಮ್ಮ ಜಾಗದಲ್ಲಿದ್ರೆ ಮೇ ಬಿ ಈ ಕ್ವೆಶನ್ ಅನ್ನ ಆನ್ಸರ್ ಮಾಡ್ತಾ ಇರಲಿಲ್ಲ ಅಂಡ್ ನಾನು ಆದಷ್ಟು ಡೈಗ್ರಾಮ್ ಬೇಸ್ಡ್ ಪ್ರಶ್ನೆಗಳನ್ನ ಪಿಕ್ ಮಾಡ್ಕೊಳ್ತಾ ಇದ್ದೆ. ಅಂಡ್ ಇಫ್ ಯು ಆರ್ ವೆರಿ ಕಾನ್ಫಿಡೆಂಟ್ ವಿತ್ ಸಚ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಅಫ್ಕೋರ್ಸ್ ನೀವು ಇದನ್ನ ಪಿಕ್ ಮಾಡ್ಕೊಳ್ಳಿ. ಅದರ್ವೈಸ್ ಯು ಕ್ಯಾನ್ ಲೀವ್ ದಿಸ್ ಅಂಡ್ ಆದಷ್ಟು ಡೈಗ್ರಾಮ್ ಬೇಸ್ಡ್ ಪ್ರಶ್ನೆಗಳನ್ನ ಪಿಕ್ ಮಾಡಿಕೊಂಡು ಥಿಯರಿಟಿಕಲ್ ಪ್ರಶ್ನೆಗಳನ್ನ ಸೈಡಿಗೆ ಇಡಿ, so that you will get more marks. And then ಇದು ಅಫ್ಕೋರ್ಸ್ ಬಯೋಟೆಕ್ನಾಲಜಿಯಿಂದ ಕೇಳಿರುವಂತಹ ಪ್ರಶ್ನೆ. ದ ಮೆಥಡ್ ಟು ಇಂಟ್ರೊಡ್ಯೂಸ್ ರೀಕಾಂಬಿನೆಂಟ್ DNA into a bacterial cell as a host. ಅಂಡ್ ನೀವು ಸಿಂಪಲ್ ಸ್ಟರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಥವಾ ರಿಯಾಕ್ಟರ್ ಏನಿದೆ ಅದರ ಡೈಗ್ರಾಮ್ ಅನ್ನ ಬಿಡಿಸಿ. ಡೈಗ್ರಾಮ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಫೆಚ್ ಯು ಮೋರ್ ಮಾರ್ಕ್ಸ್ ಆಸ್ ಕಂಪೇರ್ ಟು ಡಿಸ್ಕ್ರಿಪ್ಟಿವ್ ಕ್ವೆಶನ್. ಇಲ್ಲಿ ಸೆಕ್ಷನ್ 2 ಅಲ್ಲಿ ನೀವು ಒಂದೇ ಕ್ವೆಶನ್ ಅನ್ನ ಆನ್ಸರ್ ಮಾಡಬೇಕಾಗಿರೋದು 3 ಪ್ರಶ್ನೆಗಳನ್ನ ಕೊಡ್ತಾರೆ. ಇಲ್ಲಿ ಕೂಡ ಡೈಗ್ರಾಮ್ ಬೇಸ್ಡ್ ಇದ್ರೆ ಅಥವಾ ಈ 1 to ABCDE ಅಂತ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅದನ್ನೆಲ್ಲ ಪಿಕ್ ಮಾಡ್ಕೊಳ್ಳಿ, ಅಲ್ಲಿ ಮಾರ್ಕ್ಸ್ ಫೆಚ್ ಆಗುವಂತ ಚಾನ್ಸ್ ಜಾಸ್ತಿ. ಗಿವೆನ್ ಬಿಲೋ ಇಸ್ ಅ ಸ್ಟ್ರೆಚ್ ಆಫ್ DNA ಶೋಯಿಂಗ್ ಕೋಡಿಂಗ್ ಸ್ಟ್ರಾಂಡ್ ಆಫ್ ಸ್ಟ್ರಕ್ಚರ್ ಜೀನ್ ಆಫ್ ಅ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಇದನ್ನ ಕೊಟ್ಟಿದ್ದಾರೆ. ಓಕೆ, ರೈಟ್ ದ ಕರೆಸ್ಪಾಂಡಿಂಗ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂಡ್ ದ mRNA ಸ್ಟ್ರಾಂಡ್ ದಟ್ ವಿಲ್ ಬಿ ಟ್ರಾನ್ಸ್ಕ್ರೈಬ್ ಅಲಾಂಗ್ ವಿತ್ ಇಟ್ಸ್ ಪೊಲಾರಿಟಿ ಮೆನ್ಷನ್ ಮಾಡಲೇಬೇಕು. ಸೊ ಫಸ್ಟ್ ನೀವು ಇದನ್ನ ಬರ್ಕೊಂಡು ಅದರ ಮುಂದೆ ಬರೋದು ಟೆಂಪ್ಲೇಟ್ ಸ್ಟ್ರಾಂಡ್ ಅಂಡ್ ಅದರಿಂದ mRNA ಯಾವ್ದು ಸಿಗುತ್ತೆ ಟೆಂಪ್ಲೇಟ್ ಇಂದ ಅಂತ ಬರ್ಕೊಬೇಕು. ಬಟ್ ಅಗೇನ್ 5' 3' ಎಂಡ್ ಮರಿ ಕೂಡ್ದು. ಒಂದ್ ವೇಳೆ ನೀವು ಮರ್ತು ಹೋಯ್ತು, ಆನ್ಸರ್ ವಿಲ್ ಬಿ ನಾಟ್ ಕನ್ಸಿಡರ್ಡ್. If GUA of a transcribed mRNA is an intron, depict the sequence involved in the formation of mRNA, the mature process hnRNA strand in a bacterium and in human. Okay, GUA ನೀವು mRNA ಬರೀತೀರಾ, ಅದರಲ್ಲಿ GUA is an intron ಅಂತ ಅವ್ರು ಕೊಟ್ಟಿದ್ದಾರೆ. GUA ಇಂಟ್ರಾನ್ ಆದ್ರೆ ಬ್ಯಾಕ್ಟೀರಿಯಾದಲ್ಲಿ ಏನಾಗುತ್ತೆ, ಹ್ಯೂಮನ್ಸ್ ಅಲ್ಲಿ ಏನಾಗುತ್ತೆ ಅಂತ. ಬ್ಯಾಕ್ಟೀರಿಯಾದಲ್ಲಿ GUA ಹಾಗೆ ಉಳಿದು ಹೋಗುತ್ತೆ, ಹ್ಯೂಮನ್ಸ್ ಅಲ್ಲಿ ಅದು ಡಿಲೀಟ್ ಆಗುತ್ತೆ ಬಿಕಾಸ್ ವಿ ಆರ್ ಯೂಕ್ಯಾರಿಯೋಟ್ಸ್. ಸ್ವಲ್ಪ ಹಾಟ್ ಟೈಪ್ ಆಫ್ ಪ್ರಶ್ನೆ ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಹೀಗೆ ಕೇಳ್ತಾರೆ. ಅಪಾನ್ ಟ್ರಾನ್ಸ್ಲೇಷನ್ ಹೌ ಮೆನಿ ಅಮೈನೋ ಆಸಿಡ್ಸ್ ವಿಲ್ ದ ರಿಸಲ್ಟಿಂಗ್ ಪಾಲಿಪೆಪ್ಟೈಡ್ ಹ್ಯಾವ್ ಜಸ್ಟಿಫೈ. ನಿಮ್ಗೆ ಇಲ್ಲಿಂದ mRNA ಸಿಕ್ಕಿರುತ್ತೆ, mRNA ಇಂದ ಎಷ್ಟು ಅಮೈನೋ ಆಸಿಡ್ ಸಿಗ್ತಾ ಇದೆ ಅಂತ ನೀವು ಲೆಕ್ಕ ಹಾಕಬೇಕು. ರಿಮೆಂಬರ್, ಎಂಡ್ ಅಲ್ಲಿ 3' end of mRNA will always have at least one stop codon which does not code for an amino acid. ಸಪೋಸ್ 10 ಕೋಡಾನ್ ಇದೆ, ಟೋಟಲ್ 10 ಕೋಡಾನ್ ಇದ್ರೆ 9 ಅಮೈನೋ ಆಸಿಡ್ ಸಿಗುತ್ತೆ. ಸಪೋಸ್ 15 ಕೋಡಾನ್ ಇದ್ರೆ 14 ಅಮೈನೋ ಆಸಿಡ್ ಸಿಗುತ್ತೆ, ಯಾಕೆಂದ್ರೆ ದ ಲಾಸ್ಟ್ ಕೋಡಾನ್ ಇಸ್ ಸ್ಟಾಪ್ ಕೋಡಾನ್ ವಿಚ್ ಡಸ್ ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್. Explain the process of oogenesis with the help of schematic diagram. I would have opted for this. Explain the life cycle of Plasmodium. I would have probably opted for this. But molecular biologically strong idira anta helidre idanna ನೀವು ಆನ್ಸರ್ ಮಾಡ್ಕೊಳ್ಬಹುದು, or you can simply answer the last 2 questions. So this is the pattern in which question will be asked. I hope this has helped you. ಈ ಕಾನ್ಸೆಪ್ಟ್ಸ್ ಅನ್ನ ನೋಡ್ಕೊಳ್ಳಿ. ಇದೇ ಪ್ರಶ್ನೆಗಳನ್ನ ಕಾಪಿ ಪೇಸ್ಟ್ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಮಾಡಿದ್ರೆ ತುಂಬಾ ಒಳ್ಳೇದು, ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಬಟ್ ಮಾಡ್ತಾರೆ ಅಂತ ಹೇಳಲ್ಲ. ಕಾನ್ಸೆಪ್ಟ್ಸ್ ಅನ್ನ ನೋಡ್ಕೊಳ್ಳಿ, ಚಾಪ್ಟರ್ಸ್ ಅನ್ನ ನೋಡ್ಕೊಳ್ಳಿ, ಎಲ್ಲಿಂದ ಕೇಳಿದ್ದಾರೆ ಅಂತ. ಅಂಡ್ ಇಫ್ ಯು ನೋಟಿಸ್, ಎಲ್ಲಾ ಚಾಪ್ಟರ್ಸ್ ಕವರ್ ಆಗಿದೆ, ಎಲ್ಲಾ ಚಾಪ್ಟರ್ಸ್ ಇಂದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬ್ಲೂ ಪ್ರಿಂಟ್ ಅನ್ನ ನೋಡ್ಕೊಳ್ಳಿ. ಬಟ್ ಇಫ್ ಯು ವಾಂಟ್ 70 on 70, ಯಾವ ಚಾಪ್ಟರ್ ಕೂಡ ನೀವು ಸ್ಕಿಪ್ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಓಕೆ, ಎಸ್, ಗುಡ್ ಟು ಗೋ.
ಆಲ್ ದ ಬೆಸ್ಟ್. ಐ ವಿಲ್ ಸಿ ಯು ಇನ್ ಸಮ್ ಲೈವ್ ಡಿಸ್ಕಷನ್, ಐ ಆಮ್ ಶ್ಯೂರ್.